ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಯೈ ನಮಃ ಶ್ರೀ ಆನಂದತೀರ್ಥಗುರುಭ್ಯೋ ನಮಃ ಶ್ರೀ ಭಾರತ್ಯೈ ನಮಃ ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ. ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಜನ್ಮಾದಿ ಅಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿ ಸ್ಥಿತಿ ಅಪ್ಯಯ ಈಹಾ ನಿಯತಿ ದೃಶಿ ತಮಃ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ಯು ಈಶ ಶತ್ರು ಆತ್ಮಕಸ್ಯ ವಿಷ್ಣೋಃ ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಃ ಅವ್ಯಯಃ ಯಃ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಂ ಆಸತ ಎನ್ನುವುದನ್ನು ನಿನ್ನೆ ದಿವಸ ನೋಡಿದ್ದೆವು. ಸಹಸ್ರನಾಮದಂತೆ ಅಂತ ಎನ್ನುವುದನ್ನು ಚಿಂತನೆ ಮಾಡಿದ್ದೆವು. 1000 ನಾಮಗಳಲ್ಲಿ ಸಹಸ್ರನಾಮಗಳಲ್ಲಿ ಒಂದು ನಾಮವನ್ನು ಉಚ್ಚಾರ ಮಾಡಿದಾಗ 72 ನಾಡಿಗಳು ಶುದ್ಧ ಆಗುತ್ತದೆ. ಹಾಗೆ 1000 ನಾಮಗಳ ಉಚ್ಚಾರಣೆಯಿಂದ 72,000 ನಾಡಿಗಳು ಶುದ್ಧ ಆಗ್ತವೆ ಅಂತ ಹಿರಿಯರು ಹೇಳಿರತಕ್ಕಂಥ ಮಾತು. ಯಾವ ನಾಡಿ ಶುದ್ಧ ಆಗಲಿಕ್ಕೆ ಯಾವ ನಾಮ ಉಚ್ಚಾರಣೆ ಮಾಡಬೇಕು ಅದು ನಮ್ಗೆ ಗೊತ್ತಿಲ್ಲ. ಇಂತಹ ಇಷ್ಟಿಷ್ಟು ನಾಡಿಗಳಿಗೆ ಇಂತಹ ನಾಮ ಅಂತ ಇರುತ್ತೆ. ಯಾವ 72 ನಾಡಿಗೆ ಯಾವ ನಾಮ ಅದು ಗೊತ್ತಾಗಲಿಕ್ಕಿಲ್ಲ. ಹಾಗಾದರೆ ಪ್ರತಿ ದಿವಸ ಇಷ್ಟೇ ಮಾಡುವುದು, ಪ್ರತಿ ದಿವಸ ಸಹಸ್ರನಾಮವನ್ನು ಹೇಳುವುದು, 72,000 ನಾಡಿಗಳು ಕೂಡ ಶುದ್ಧ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುವುದು. ಆ ನಿಟ್ಟಿನಲ್ಲಿ ನಮ್ಮ ಜೊತೆಗೇನೆ ಬರಲಿಕ್ಕಿದ್ದ ನಾಮಗಳು ಹೇಗೋ ಅದೇ ರೀತಿಯಲ್ಲಿ ಋಷಿಗಳ ಜೊತೆಗೆ ಅಲ್ಲ, ನಮ್ಮ ಜೊತೆಗೆ ಬರಲಿಕ್ಕಿದ್ದದ್ದು ನೀವು ಮಾಡಿರತಕ್ಕಂಥ ಕರ್ಮಾಚರಣೆಗಳು. ಆ ನಿಟ್ಟಿನಲ್ಲಿ ಸಹಸ್ರ ಸಮಂ ಆಸತ ಸತ್ಯಂ ಪರಂ ಧೀಮಹಿ ಅಂತ ಹೇಳಿಕೊಂಡು ನೋಡಿದ್ದೆವು. ಏನು ಸತ್ಯ ಅಂದರೆ ಗೊತ್ತು. ಹಿರಿಯರಂದರು ನಿರ್ದುಃಖ ನಿರತಿಶಯ ನಿತ್ಯ 3 ಅನ್ನು ಒಳಗೊಂಡಿರುವ ತಿಳುವಳಿಕೆ ಮತ್ತು ನೆಮ್ಮದಿ, ತಿಳುವಳಿಕೆ ಮತ್ತು ಆನಂದ, ಜ್ಞಾನ ಮತ್ತು ಆನಂದ. ಜ್ಞಾನವೂ ಅಷ್ಟೇ 3 ಒಳಗೊಂಡಿರಬೇಕು, ಆನಂದವೂ ಕೂಡ 3 ಒಳಗೊಂಡಿರಬೇಕು. ಇಂತಹ ಜ್ಞಾನ ಆನಂದಗಳು ಉಳ್ಳವನನ್ನೇ ಸತ್ಯ
ಮರ್ತ್ಯ ಎನ್ನುವ ಶಬ್ದದಿಂದ ಕರೆಯು. ಅದು ದೇವರಿಗೆ ಮಾತ್ರ ಮೀಸಲು, ಮತ್ತೊಬ್ಬರಿಗೆ ಯಾರಿಗೂ ಇಲ್ಲ ಅಂದರು. ಯದ್ಯಪಿ ಆಚಾರ್ಯ ಮಧ್ವರ ಆನಂದವೂ ಕೂಡ ನಿರ್ದುಃಖನೇ, ಆದರೆ ನಿರತಿಶಯ ಅಲ್ಲ. ಅಂದರೆ ನನಗೀಗ ಜ್ಞಾನ ಉಂಟು, ಈ ಪುಸ್ತಕದ ಬಗ್ಗೆ ನನಗೆ ಜ್ಞಾನ ಉಂಟು, ನಿಮಗೂ ಇದು ಪುಸ್ತಕ ಅಂತ ಗೊತ್ತು, ಆದರೆ ನಿಮ್ಮಕ್ಕಿಂತ ಹೆಚ್ಚು ತಿಳುವಳಿಕೆ ಪುಸ್ತಕದ ಬಗ್ಗೆ ನನಗುಂಟು. ನಿಮಗೆ ಪುಸ್ತಕ ಅಂತ ಮಾತ್ರ ಗೊತ್ತು, ನನಗಿದು ರುಕ್ಮಿಣೀಶ ವಿಜಯ ಪುಸ್ತಕ ಅಂತ ನನಗೆ ಗೊತ್ತು. ಆಯಿತಾ? ಆದರೆ ನಿಮ್ಮಕ್ಕಿಂತ ಹೆಚ್ಚಿನ ಜ್ಞಾನ ನನಗೆ ಬಂತು. ಇದೇ ರೀತಿಯಲ್ಲಿ ಜ್ಞಾನದಲ್ಲಿ ಹೆಚ್ಚು 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 ಅಂತ ತಿಳ್ಕೊಂಡು ಹೋದಾಗ ಯಾರಲ್ಲಿ ಜ್ಞಾನ ಇದ್ದರೆ ಅದಕ್ಕಿಂತ ಹೆಚ್ಚಿನ ಜ್ಞಾನ ಇನ್ನೊಬ್ಬನಲ್ಲಿ ಇಲ್ಲವೋ ಅದೇ ಸತ್ ಜ್ಞಾನ. ಯಾರಲ್ಲಿ ಅದಕ್ಕಿಂತ ಹೆಚ್ಚಿನ ಆನಂದ ಇಲ್ಲವೋ ಅದೇ ಸದಾನಂದ, ಸತ್ ಆನಂದ. ಯದ್ಯಪಿ ಮೋಕ್ಷಕ್ಕೆ ಹೋದಾಗ ನಮ್ಮ ಆನಂದದಲ್ಲಿಯೂ ಕೂಡ ದುಃಖದ ಮಿಶ್ರಣ ಇಲ್ಲ, ಆದರೆ ನಮ್ಮಕ್ಕಿಂತ ಹೆಚ್ಚಿನ ಆನಂದವುಳ್ಳವರು ಬೇರೆ ಜನ ಇದ್ದಾರೆ ಮೋಕ್ಷದಲ್ಲಿ. ಇಲ್ಲಿ ಏನಾಗಿದೆ, ನಮಗೆ ಆನಂದ ಉಂಟು, ನಮ್ಮಕ್ಕಿಂತ ಹೆಚ್ಚಿನ ಆನಂದವುಳ್ಳವರು ಇನ್ನೊಬ್ಬರು ಇದ್ದಾರೆ ಅಂತ ಆದರೆ ಅಷ್ಟೇ ಸಾಕು ನಮಗೆ. ಯಾವುದಕ್ಕೆ ಸಾಕು? ಇಲ್ಲಿ ಒಳಗಿನಿಂದ ಕೊರೀಲಿಕ್ಕೆ. ಅಯ್ಯೋ ಅದು ನನ್ನ ಹತ್ರ ಇಲ್ಲ. ಇಷ್ಟರ ತನಕ ನನ್ನ ಮನೆಯಲ್ಲಿದ್ದಂಥ ಕಪ್ಪು ಬಿಳುಪು ಪೆಟ್ಟಿಗೆ ದೂರದರ್ಶನ ಪೆಟ್ಟಿಗೆ ಅಂತ ಅರ್ಥ, ಬ್ಲ್ಯಾಕ್ ಆ್ಯಂಡ್ ವೈಟು ಅಂತ ಅರ್ಥ. ಒಳ್ಳೆ ಚಿತ್ರ ಕೊಡ್ತಿತ್ತು, ಚೆನ್ನಾಗಿ ನೋಡ್ತಿದ್ದೆವು, ಆನಂದ ಪಡ್ತಿದ್ದೆವು. ಪಕ್ಕದ ಮನೆಗೆ ಬಂದೇ ಬಿಡ್ತು, ಕಲರ್ ಟಿ ವಿ ಬಂತು. ನನ್ನ ಮನೆಗೆ ಕಲರ್ ಟಿ ವಿ ಬಂದಿದೆ, ನೋಡ್ಲಿಕ್ಕೆ ಬನ್ನಿ. ಆ ಪಕ್ಕದ ಮನೆಯವರಿಗೋ ಆಸೆ ಏನು ಅಂತ, ಈ ಮನೆಯವರಿಗೂ ನನ್ನ ಮನೆಯಲ್ಲಿ ಕಲರ್ ಟಿ ವಿ ಬಂದಿದೆ ಅಂತ ತೋರಿಸಬೇಕು ಅಂತ ಆಸೆ. ಯಾಕೆ ಆಸೆ? ಹೊಚ್ಚಕ್ಕಿಟ್ಟು ಪಡಬೇಕು ಅಂತ, ಅಷ್ಟೇ, ಮತ್ತೇನಿಲ್ಲ. ಸರಿ, ಬನ್ನಿ ನಮ್ಮ ಮನೆಯಲ್ಲಿ ಕಲರ್ ಟಿ ವಿ ಉಂಟು ಅಂತ ಬಂದು ನೋಡ್ಲಿಕ್ಕೆ ಬನ್ನಿ ಅಂತಂದರೆ ನಾವು ಹೋಗ್ತೇವಾ? ನಮಗೆ ಹುಮ್ಮು ಬಿಡೋಲ್ಲ. ಅದಕ್ಕೆ ಊಟ ಉಂಟು ಅಂತಂದರೆ ತಯಾರು ನಾವು. ಅದಕ್ಕೇನು ಮಾಡಿದ್ವಿ? ಊಟದ ವ್ಯವಸ್ಥೆ ಮಾಡಿದ, ನಮ್ಮನ್ನು ಊಟಕ್ಕೆ ಕರೆದ. ನಾವು ಊಟ ಅಂತ ಹೇಳಿಕೊಂಡು ಹೋದೆವು. ಆ ಊಟ ಎಲ್ಲಿ ಹಾಕಿದ್ದು ಅಂತಂದರೆ ಆಟದ ಕೋಣೆಯಲ್ಲೇ ಊಟಕ್ಕೆ ಹಾಕಿದ್ದು. ಆಟದ ಕೋಣೆ ಅಂತಂದರೆ ದೂರದರ್ಶನ ಪೆಟ್ಟಿಗಿರತಕ್ಕಂಥ ಕೋಣೆಯಲ್ಲೇ ಊಟಕ್ಕೆ ಹಾಕಿದ್ದು. ಆ ದೂರದರ್ಶನ ನೋಡಿದ್ದು, ಊಟ ಕಮ್ಮಿ ಆಯಿತು, ಆಟ ಜಾಸ್ತಿ ಆಯಿತು, ಹೊಟ್ಟೆಯಲ್ಲಿ ಕಿಚ್ಚು ಜಾಸ್ತಿ ಆಯಿತು. ಮನೆಗೆ ಬಂದದ್ದೇ ತಡ. ಅಷ್ಟರ ತನಕ ಕಪ್ಪು ಬಿಳುಪು ಪೆಟ್ಟಿಗೆ ಚೆನ್ನಾಗಿ ಚಿತ್ರ ಕೊಡ್ತಿತ್ತು. ಯಾವಾಗ ಪಕ್ಕದ ಮನೆಯಲ್ಲಿ ಕಲರ್ ಟಿ ವಿ ಬಂತೋ ಆವಾಗ ನಮಗೆ ದುಃಖ. ಅದಕ್ಕೆ ಹಿರಿಯರಂದರು, ದುಃಖಿ ದುಃಖಾಧಿಕಂ ಪಶ್ಯೇತ್, ಸುಖಿ ಸುಖಾಧಿಕಂ ನತು ಅಂತ ಹಿರಿಯರು ಹೇಳಿದ ಒಂದು ಎಚ್ಚರಿಕೆ. ನಿನಗೆ ದುಃಖ ಬಂತ, ನಿನ್ನಕ್ಕಿಂತ ಹೆಚ್ಚಿನ ದುಃಖ ಬಂದವರನ್ನು ನೋಡು, ಆವಾಗ ನಿನಗೆ ಅಲ್ಲೇ ಸಮಾಧಾನ ಆಗುತ್ತೆ, ದೇವರು ನನಗೆ ಅಷ್ಟು ದುಃಖ ಕೊಟ್ಟಿಲ್ಲ ಅಂತ ಹೇಳಿ. ಸುಖಿ ಸುಖಾಧಿಕಂ ನತು ಅಂತ ಹಿರಿಯರು ಹೇಳಿದ್ದು. ಆದ್ದರಿಂದ ಅದಕ್ಕೆ ದೇವರಿಗೆ ಹೆಸರೇನು? ಕಾಂತ ಅಂತ ದೇವರಿಗೆ ಹೆಸರು. ನಾವೇನೋ ನಮಗೆ ಕೈ ಹಿಡಿದಿರತಕ್ಕಂಥ ಗಂಡನನ್ನು ಕೂಡ ಕಾಂತ ಅಂತ ಕರೀತೇವೆ, ಆದರೆ ನಿಜವಾಗಿ ಕಾಂತ ಅಂತ ಹೆಸರು ಭಗವಂತನಿಗೆ. ಯಾಕೆ? ಕಾ ಅಂದರೆ ಸುಖ, ಅಂತ ಅಂದರೆ ಕೊನೆ, ಕೊನೆಯ ಸುಖ ಯಾರಿಗುಂಟೋ ಅವನನ್ನೇ ಕಾಂತ ಅಂತ ಕರೆದ್ರು. ದೇವರಿಗೆ ಇರುವ ಸುಖಕ್ಕಿಂತ ಹೆಚ್ಚಿನ ಸುಖ ಇನ್ನೊಬ್ಬರಿಗಿಲ್ಲ. ಆದ್ದರಿಂದ ನಿಜವಾದ ಕಾಂತ ಅಂದರೆ ದೇವರಿಗೆ ಕಾಂತ ಅಂತ ಹೆಸರು. ಮತ್ತು ಲೋಕದಲ್ಲಿಯೂ ಕೂಡ ಗಂಡನನ್ನು ಕಾಂತ ಅಂತ ಕರೀತಾರಲ್ಲ, ಯಾಕೆ ಕರೆದ್ರು? ಅದು ವಾದಿರಾಜ ಶ್ರೀಪಾದರನ್ನು ಕೇಳೋಣ. ಅವರು ಹೇಳ್ತಾರೆ ಏನು ಅಂತ. ಪಾಪ ಲಗ್ನ ಆಗುವ ತನಕ ಇವಳಿಗೆ ಏನೋ ಮುಖದಲ್ಲಿ ಸ್ವಲ್ಪ ನಗು ಇತ್ತಂತೆ. ಆ ಇದ್ದ ನಗು ಕೂಡ ಅಂತ ಕೊನೆ ಯಾರಿಂದ ಬಂತೋ ಅವನನ್ನೇ ಕಾಂತ ಅಂತ ಕರೆದ್ರು ಅಂತ ಇದು ವಾದಿರಾಜ ಶ್ರೀಪಾದರು ಹೇಳಿದ್ದು. ಯಾಕೆ? ಗೋಪಿಕಾ ಸ್ತ್ರೀಯರು ಹೇಳಿದ್ದನ್ನು ವಾದಿರಾಜ ಶ್ರೀಪಾದರು ರುಕ್ಮಿಣೀಶ ವಿಜಯದಲ್ಲಿ ಬರೆದಿಟ್ಟದ್ದಷ್ಟೇ. ಇದು ಯಾರಿಗೆ ಗೊತ್ತಾಯಿತು ಗೊತ್ತಾ? ಆಂಗ್ಲರಿಗೆ ಗೊತ್ತಾಯಿತು. ಆದ್ದರಿಂದ ಗಂಡನಿಗೆ ಏನು ಹೆಸರು ಕೊಟ್ಟರು ಆಂಗ್ಲರು? ಹಸ್ಬೆಂಡ್. ಲಗ್ನ ಆದ ಮೇಲೆ ಯಾರಿಂದ ಇವಳ ನಗು ಬೆಂಡಾಯಿತೋ ಅವ ಹಸ್ಬೆಂಡ್. ಇವನ ನಗು ಕೂಡ ಒಮ್ಮೊಮ್ಮೆ ಬೆಂಡಾಗುತ್ತೆ. ಆದ್ದರಿಂದಲೇ ನವ ದಂಪತಿಗಳು
ಲಗ್ನ ಆದ ತಕ್ಷಣ ಬಂದು ಕಾಲಿಗೆ ಬೀಳ್ತಾರೆ. ಸ್ವಾಮಿ, ದಾಂಪತ್ಯ ಜೀವನಕ್ಕೆ ಪ್ರವೇಶ ಮಾಡಿದ್ದೇವೆ, ಆಶೀರ್ವಾದ ಮಾಡಿ ಅಂತ. ಕಲ್ಯಾಣ ಮಂಟಪದಲ್ಲೇ ಇದೆ. ಏನು, ಈಗಿನ ಕಲ್ಯಾಣ ಮಂಟಪಗಳಲ್ಲೇ ಒಂದು ಮೂಲೆಯಲ್ಲಿ ಒಂದು ಗುಡಿ ಇರುತ್ತೆ. ಯಾವುದಕ್ಕೋಸ್ಕರ? ಲಗ್ನ ಆದ ತಕ್ಷಣ ಗುಡಿಗೆ ಹೋಗಿ. ನಾನೀಗ ದಶಮಸ್ಕಂದದ ಕತೆ ಹೇಳ್ತಾ ಇದ್ದೇನೆ. ಇಲ್ಲ ನೀವು ಎಣಿಸ್ಬೋದು, ಸ್ವಾಮಿಗಳು ಇನ್ನೂ ಕೂಡ ಭಾಗವತದ ಮೊದಲನೇ ಶ್ಲೋಕ ಹಿಡ್ಕೊಂಡೇ ñೈ 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 ಅಂತ ಮಾಡ್ತಾ ಇದ್ದಾರೆ ಅಂತ ನೀವು ಎಣಿಸ್ಬೋದು. ಅದಕ್ಕೆ ಬೇಡ, ಸ್ವಲ್ಪ ದಶಮಸ್ಕಂದಕ್ಕೆ ಹೋಗೋಣ. ಯಾಕೆಂದರೆ ಪರೀಕ್ಷಿತ್ ರಾಜ ಕೂತದ್ದೇ ದಶಮಸ್ಕಂದದ ಭಾಗವತದ ಕೃಷ್ಣನ ಕಥೆ ಕೇಳಬೇಕು ಅಂತ ಕೂತದ್ದು. ಆದ್ದರಿಂದ ಸ್ವಲ್ಪ ಅದನ್ನು ಇವತ್ತು ಏಕಾದಶಿ ಮಹಾಪರ್ವಕಾಲ, ಊಟ ತಿಂಡಿ ತೀರ್ಥ ಯಾವ ಚಿಂತೆನೂ ಇಲ್ಲ. ಆದ್ದರಿಂದ ಅದರ ಬಗ್ಗೆ ಕೃಷ್ಣನ ಕಥೆಯ ಬಗ್ಗೆ ಒಂಚೂರು ನೋಡೋದು ಅಂತಾದರೆ, ಯಾಕೆ ಕಲ್ಯಾಣ ಮಂಟಪದ ಒಂದು ಮೂಲೆಯಲ್ಲಿ ಯಾವುದಕ್ಕೋಸ್ಕರ ಗುಡಿ ಕಟ್ಟಿದ್ದಾರೆ ಅಂದರೆ ಮತ್ತೇನಿಲ್ಲ. ದಂಪತಿಗಳು ಲಗ್ನದ ತಕ್ಷಣ ಗುಡಿಗೆ ಹೋಗಿ ಕೃಷ್ಣನ ಮುಂದೆ ಅವಳನ್ನು ಅರ್ಪಣೆ ಮಾಡುವುದು, ಅವಳು ಇವನನ್ನು ದೇವರಿಗೆ ಅರ್ಪಣೆ ಮಾಡುವುದು. ಕೃಷ್ಣ ಒಂದು ಮಾತಂದಿದ್ದಾನೆ ಭಗವದ್ಗೀತೆಯಲ್ಲಿ, ಏನು ತಿಂತೀಯೋ ಮೊದಲು ನನಗೆ ತೋರಿಸು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟಿರುವ ಎಚ್ಚರಿಕೆ ಅಲ್ವೋ. ಒಂದು ಬಟ್ಟೆ ತಂದೆವ, ಮೊದಲು ಕೃಷ್ಣನಿಗೆ ತೋರಿಸು. ಒಂದು ಪುಷ್ಪದ ಮಾಲಿಕೆ ತಂದೆವ, ಮೊದಲು ನನಗೆ ತೋರಿಸು. ಅಡಿಗೆ ಮಾಡಿದ್ದನ್ನು ಊಟ ಮಾಡ್ತೀಯ, ನಾನು ತಿನ್ನೋ ಅಲ್ಲ, ಆದರೆ ನನಗೆ ತೋರಿಸದೆ ತಿನ್ನಬೇಡ. ಕುಟ್ಟಿ ಕೊಯ್ದುದ ನಟ್ಟು ಇಟ್ಟುದ ಸುಟ್ಟು ಬಿಟ್ಟು ತನ್ನಯ ಹೊಟ್ಟೆಗೋಸುಗ ತಟ್ಟನೆ ಉಣುತಿಹ ಕೆಟ್ಟ ಮನುಜರ ಕಟ್ಟಿ ಒಯ್ದು ಯಮ ಪಟ್ಟಣದೊಳು ಒತ್ತಟ್ಟಲಿಡುತಿಹರ ಇಂಥ ಜಗನ್ನಾಥ ದಾಸರು ಭಾಳ ಸಿಟ್ಟಲ್ಲೇ ಠಾ 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 ಅಂತ ಕುಟ್ಟಿದಂತೆ ನಮಗೆ ಮಾತು ಅಂತ ಇದ್ದಾರೆ. ಬಿಟ್ಟು ತನ್ನಯ, ದೇವರನ್ನು ಬಿಟ್ಟು ಬಿಟ್ಟು ತನ್ನಯ ಹೊಟ್ಟೆಗೋಸುಗ ಕೆಟ್ಟ ಮನುಜನು ಉಂಡ ಅಂತಂದರೆ ಅಂತಹ ವ್ಯಕ್ತಿಗಳನ್ನು ಯಮ ನನ್ನ ಬಳಿಗೆ ಕರ್ಕೊಂಡು ಬರಬೇಡ, ಮತ್ತು ಅವರನ್ನು ಕಟ್ಟಿ ಕುತ್ತಟ್ಟದಲ್ಲಿ ಹಾಕಿಬಿಡು, ಅಟ್ಟದಲ್ಲಿ ಹಾಕಿಬಿಡು ಅಂತಂದರು. ನಮ್ಮಲ್ಲಿ ಒಂದು ಹಳ್ಳಿಗಳಲ್ಲಿ ಅಟ್ಟ ಅಂತ ಒಂದಿರುತ್ತೆ, ಅಲ್ಲಿ ಎಲ್ಲ ಈ ಬೇಡ ಅದನ್ನೆಲ್ಲ ಅಲ್ಲಿ ಡಂಪ್ ಮಾಡೋದು. ಅದೇ ರೀತಿಯಲ್ಲಿ ಇವನನ್ನು ಕೂಡ ಅಲ್ಲೇ ಕೊಂಡೋಗಿ ಹಾಕಬೇಕು ಅಂತ ಹೇಳಿರ್ತಕ್ಕಂಥ ಮಾತು. ಆ ನಿಟ್ಟಿನಲ್ಲಿ ದೇವರಿಗೆ ಅರ್ಪಣೆ ಮಾಡಿ ತಗೊಳ್ಬೇಕಲ್ಲ. ಇವಳಿಗೆ ಅವ ಹೊಸತು, ಅವನಿಗೆ ಇವಳು ಹೊಸತು, ಇಬ್ಬರೂ ಕೂಡ ತಾವು ದಾಂಪತ್ಯ ಜೀವನದ ಸುಖವನ್ನು ಅನುಭವಿಸಬೇಕು ಅಂತಾದರೆ ದೇವರಿಗೆ ನೈವೇದ್ಯ ಆಗಬೇಕು, ಕೃಷ್ಣನಿಗೆ ನೈವೇದ್ಯ ಆಗಬೇಕು. ಆದ್ದರಿಂದ ಪ್ರತಿ ದಿವಸ ಅಡಿಗೆ ಮಾಡಿ ದೇವರ ಮುಂದೆ ಇಟ್ಟು ದೇವರೇ ಸ್ವೀಕಾರ ಮಾಡು ಅಂತ ಹೇಳುವಾಗ ನಮ್ಮಲ್ಲಿ ಒಂದು ಮಂತ್ರ ಉಂಟು. ಯಹ ಸಾರ ಭಾಗಂ ಅನುಭೂಯ ಶಿಷ್ಟಂ ಪ್ರಯಚ್ಛತಿ ಜೀವೇಭ್ಯ. ಯಾವುದು ನಮಗೆ ಜೀರ್ಣಕ್ಕೆ ಬರುವುದಿಲ್ಲವೋ ದೇವರೇ ಅದನ್ನು ನೀನು ತೆಕೋ, ನನಗೆ ಜೀರ್ಣಕ್ಕೆ ಬರುವುದನ್ನು ಮಾತ್ರ ಅದರಲ್ಲಿ ಇಡು ಎನ್ನುವುದೇ ಆ ಮಂತ್ರದ ಅರ್ಥ. ಆದ್ದರಿಂದಲೇ ಹಟ್ಟಿಯಲ್ಲಿ ಹಾಲನ್ನು ಕರೆದುಕೊಂಡು ಬಂದ ತಕ್ಷಣ ನಾವು ಮಗುವಿಗೆ ಕುಡಿಸೋಲ್ಲ, ಮತ್ತು ಅದನ್ನು ಕಾಯಿಸಬೇಕು, ನೀರು ಹಾಕ್ತೇವೆ. ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಾಸಿ ಆಮೇಲೆ ಮಗುವಿಗೆ ಕುಡಿಸ್ತೇವೆ. ಯಾಕೆ? ಹಸಿ ಹಾಲು ಮಗುವಿಗೆ ಜೀರ್ಣಕ್ಕೆ ಬರೋಲ್ಲ ಅಂತ ತಾನೇ. ಆದರೆ ಜೀರ್ಣಕ್ಕೆ ಬಾರದ ಭಾಗವನ್ನು ದೇವರು ತಗೊಂಡು ಜೀರ್ಣಕ್ಕೆ ಬರುವುದನ್ನು ಮಾತ್ರ ನಮಗೆ ಕೊಡುವುದಕ್ಕೋಸ್ಕರ ದೇವರಂದ ನನಗೆ ತೋರಿಸಿ ನನಗೆ ಕೊಟ್ಟು ನೀನು ತಿನ್ನು ಅಂತಂದ. ಆವಾಗ ಯಾರೋ ಒಬ್ಬ ಕೇಳಿದ, ನಾನು ಏನು ಮಾಂಸ ಅಂದ, ಮಾಂಸ ತಿಂತೇನೆ ಅಂದ, ಮದ್ಯಪಾನ ಮಾಡ್ತೇನೆ ಅಂದ, ಅದನ್ನು ದೇವರಿಗೆ ಕೊಡುವುದಾ ಅಂತ ಕೇಳಿದ. ಅದಕ್ಕೆ ಕೃಷ್ಣ ಕೇಳಿದ, ಯಾಕೆ ಸಂಶಯ ಬಂತು ಅಂತ ಕೇಳಿದ. ಅಲ್ಲ, ಅದು ವರ್ಜ್ಯ ಅಲ್ವಾ ಅಂದ. ಮತ್ತೆ ಹೇಗೆ ತಿಂತೀಯ ಅಂತ ಕೃಷ್ಣ ಕೇಳಿದ. ವರ್ಜ್ಯ ನಿನಗೆ ಗೊತ್ತಿದ್ರೆ, ಅದು ಸ್ವೀಕಾರ ಅರ್ಹ ಅಲ್ಲ ಅಂತ ನಿನಗೆ ಗೊತ್ತಿದ್ದರೆ ಮತ್ತೆ ಯಾಕೆ ತಿಂತೀಯ? ಅದಕ್ಕೆ ನಾನು ಹೇಳಿದ್ದು, ಏನು ತಿಂತೀಯೋ ಅದನ್ನು ನನಗೆ ತೋರಿಸು ಅಂತ ಅದಕ್ಕೋಸ್ಕರನೇ ಹೇಳಿದ್ದ. ಆವಾಗ ಬೇಡವಾದ ಆಹಾರಗಳನ್ನೆಲ್ಲ ಬದಿಗೆ ಇಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನತಕ್ಕಂಥ ದೃಷ್ಟಿಯಿಂದ. ಹಾಗಾದರೆ ಇಬ್ಬರು ಹೋಗಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಅರ್ಪಣೆ ಮಾಡುವುದು. ಅರ್ಪಣೆ ಮಾಡುವಾಗ ಪ್ರಾರ್ಥನೆ ಏನು ಗೊತ್ತಾ? ಅಕಸ್ಮಾತ್ ನನ್ನ ಗಂಡನ ಬಾಯಿಯಿಂದ ಏನಾದರೂ ತುಟಿ ಮೀರಿದ ಮಾತು ಬಂದರೆ, ಆ ಮಾತು ನನಗೆ ಜೀರ್ಣಕ್ಕೆ ಬಾರದಿದ್ದರೆ, ದೇವರೇ ಮೊದಲೇ ತೆಕೊಳ್ಳೋ ನೀನು, ನನಗೆ ಜೀರ್ಣಕ್ಕೆ ಬಾರದ ಭಾಗವನ್ನು ತೆಕೊಳ್ಳು. ನಮ್ಮಲ್ಲಿ ಹಾಗೆ ಇರುವುದಲ್ವೋ? ಸರಿ, ಜಗಳ ಆಯಿತು, ಗಂಡ ಹೆಂಡತಿಗೆ ಜಗಳ ಆಯಿತು. ಲಗ್ನ ಆಗುವಾಗ ನಾನು ಆಚಾರ್ಯ ಮಧ್ವರ ಸಂಖ್ಯಾಶಾಸ್ತ್ರ ಹೇಳ್ತೇನೆ.
ಆಚಾರ್ಯ ಮಧ್ವರನ್ನು ನಾವು ಏನು ಅಂತ ಕರೀತೇವೆ ಅಂತಂದರೆ ದಶಪ್ರಮತಿ ಅಂತ ಕರೀತೇವೆ. ಆಚಾರ್ಯ ಮಧ್ವರನ್ನು ಸಂಖ್ಯಾತೀರ್ಥರು ಅಂತ ಕರೀತೇವೆ. ಯಾಕೆ? ಒಳ್ಳೆ ಲೆಕ್ಕ ಬರುವ ತೀರ್ಥರು ಅಂತ ಅರ್ಥ. ಆ ಲೆಕ್ಕಶಾಸ್ತ್ರದಲ್ಲೇ ಮಾತಾಡ್ತೇನೆ. ಲಗ್ನ ಆಗುವಾಗ ಹೇಗಿರ್ತಾರೆ? 63 6 3 ಒಂದನ್ನೊಂದು ನೋಡಿಕೊಂಡಿರುತ್ತಾ 63. ಲಗ್ನ ಆಗಿ ಸ್ವಲ್ಪ ದಿವಸ ಆಯಿತು. ಸ್ವಲ್ಪ ದಿವಸ ಆಯ್ತು ಹೇಳಿದ್ಯಾಕೆ? ಸ್ವಲ್ಪ ದಿವಸಕ್ಕೆ ಈಗ ನಿಶ್ಚಿತಾರ್ಥ ದಿವಸನೇ ಮುರಿದು ಬೀಳತಕ್ಕಂಥ ಪ್ರಸಂಗ. ಆ ಹಂತಕ್ಕೆ, ಆ ಅವಸ್ಥೆಗೆ ಬಂದಿದೆ ನಮ್ಮ ಸಂಸ್ಕೃತಿ. ಲಗ್ನ ಆಗಿ ಸ್ವಲ್ಪ ದಿವಸ ಆದಮೇಲೆ ಏನಾಯಿತು? 66 ಆಯಿತು. ಯಾಕೆ? ಈ ಜಗಳ ಬೀದಿಗೆ ಬಂದರೆ ಹೇಸಿಗೆ ಆಗುತ್ತೆ ಅಂಥೇಳಿ ಯಾರಾದರೂ ಒಬ್ಬರು ಮತ್ತೊಬ್ಬರ ಹಿಂದೆ ಹೋಗೋಣ ಅಂತೇಳಿಕೊಂಡು 66 ಅದು ಆಚೆ ನೋಡುತ್ತೆ, ಇದು ಅದರ ಹಿಂದಿನಿಂದ ಹೋಗ್ತಾ ಉಂಟು. ಅದು ಗಂಡನೂ ಆಗ್ಬೋದು, ಹೆಂಡತಿಯೂ ಆಗ್ಬೋದು. 66 ಒಬ್ಬರ ಹಿಂದೆ ಒಬ್ಬರು. ಇವನಿಗೆ ಸಾಧ್ಯನೇ ಆಗಿಲ್ಲ ಅವಳ ಹಿಂದೆ ಹೋಗಲಿಕ್ಕೆ. ಕೊನೆಗೆ 36. ಹೇಗೆ? ಒಂದು ನಾಣ್ಯದ 2 ಮುಖದಂತೆ ಇದ್ದಾರೆ. ನೀವು ಒಮ್ಮೆ ಕೇಳುವಾಗ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದ್ದಾರಾ ಅಂತ. ಒಂದು ನಾಣ್ಯದ 2 ಮುಖದಂತಿದ್ದಾರೆ ಅಂತ ನಿಮಗೆ ಕೇಳುವಾಗ ಖುಷಿಯಾಗುತ್ತಲ್ಲ. ಹಬ್ಬ, ಅಷ್ಟು ಚೆನ್ನಾಗಿದ್ದಾರೆ. ಗ್ರಹಚಾರ ಏನು? ಈ ಒಂದು ನಾಣ್ಯದ ಒಂದು ಉತ್ತರಕ್ಕೆ ನೋಡುತ್ತೆ, ಒಂದು ದಕ್ಷಿಣಕ್ಕೆ ನೋಡುತ್ತೆ, ಅಷ್ಟೇ. ಮತ್ತೆ ಅಂತ ಹಾಗಾದರೆ ಇಂಥ ಪ್ರಸಂಗ ನಮ್ಮ ಜೀವನದಲ್ಲಿ ಬರಬಾರ್ದಲ್ಲ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೇವಲ್ವೋ ನಾವು, ಅದಕ್ಕೆ ಬೆಲೆ ಬೇಡುವ ನಮ್ಮಲ್ಲಿ. ಆಂಗ್ಲರೊಂದು ಏನೋ ಮಾತುಂಟಂತೆ, ಅಮೇರಿಕದವ್ರದ್ದು ಒಂದು ಮಾತುಂಟಂತೆ, ಸ್ವಲ್ಪ ಕೆಳಮಟ್ಟದ್ದಿರ್ಬೋದು, ಆದರೂ ಹೇಳ್ತೇನೆ. ಎಷ್ಟು ಅಸಂಸ್ಕೃತಿ ಎನ್ನುವುದಕ್ಕೆ ಹೇಳ್ತೇನೆ, ಎಷ್ಟು ವಿಚ್ಛೇದನ ಬರುತ್ತೆ ಎನ್ನುವುದಕ್ಕೆ ಹೇಳ್ತೇನೆ. ಏನು ಇಬ್ಬರು ದಂಪತಿಗಳು ಕೂತಿದ್ದಾರಂತೆ, ಮಾತಾಡ್ತಾ ಇದ್ದಾರೆ. ಅವರ ಮಕ್ಕಳು ಆಡ್ತಾ ಇದ್ದಾರೆ ಹೊರಗಿನಿಂದ. ಆವಾಗ ಹೆಂಡತಿ ಗಂಡನ ಹತ್ರ ಹೇಳುವುದಂತೆ ಆಂಗ್ಲ ಭಾಷೆಯಲ್ಲಿ, ಯುವರ್ ಚಿಲ್ಡ್ರನ್ ಆ್ಯಂಡ್ ಮೈ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್ ಅಂತ ಹೇಳಿ. ಇದು ನಮ್ಮ ಸಂಸ್ಕೃತಿ ಅಲ್ಲಲ್ಲ, ಭಾರತೀಯ ಸಂಸ್ಕೃತಿ ಅಲ್ಲಲ್ಲ. ಒಮ್ಮೆ ಕೈ ಹಿಡಿದ ಮೇಲೆ ಎಂಥ ಪ್ರಸಂಗ ಬಂದರೂ ಕೂಡ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿಕೊಂಡು ಅದರೊಟ್ಟಿಗೆ ಜೀವನ ಮಾಡಲಿಕ್ಕೆ ಕಲಿಯಬೇಕು. ಅವನಿಗೆ ಸ್ವಲ್ಪ ತಾಳ್ಮೆ ಕಮ್ಮಿ. ದೇವರು ಅದಕ್ಕೋಸ್ಕರ ಇವಳಿಗೇನೆ ತಾಳ್ಮೆ ಕೊಟ್ಟದ್ದು. ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಹೋಗಮ್ಮ ಅಂತ ಹೇಳಿಕೊಂಡು. ಆದ್ದರಿಂದಲೇ ಮದುವೆ ದಿವಸ ಅವನ ಕೊರಳಿಗೆ ತಾಳಿ ಕಟ್ಟೋಲ್ಲ. ಅಮ್ಮ, ಇವನೇ ಕಟ್ಟುವುದು, ಮುಹೂರ್ತಕ್ಕೆ ಕಟ್ಟುವುದು. ಅಮ್ಮ, ಜೀವನದಲ್ಲಿ ನನ್ನಿಂದಾಗಿ ಏನಾದರೂ ನಿನಗೆ ಸಮಸ್ಯೆ ಬರ್ಬೋದು, ಎಷ್ಟು ಸಮಸ್ಯೆಗಳು ಬಂದರೂ ಕೂಡ ತಾಳಿ ಅಂತಂದ ಕುತ್ತಿಗೆಗೆ ತಾಳಿ ಕಟ್ಟಿದ. ಆದರೆ ಗ್ರಹಚಾರ ಏನು ಮಾಡೋಣ, ಮುಹೂರ್ತಕ್ಕೆ ತಾಳಿ ಕಟ್ತಾ ಇದ್ದಾನೆ. ಆವಾಗ ನಮ್ಮ ವಿದ್ಯುತ್ತಿನವರಿದ್ದಾರಲ್ಲ, ಉಚಿತ ಪುಕ್ಕಟೆ ವಿದ್ಯುತ್ ಕೊಡುವವರಿದ್ದಾರಲ್ಲ, ಉಚಿತ ವಿದ್ಯುತ್, ಇಂಥ ಸಂದರ್ಭದಲ್ಲಿ ಕೈ ಕೊಡ್ತಾರೆ. ಉಚಿತವಾಗಿ ವಿದ್ಯುತ್ ಕೊಡೋರಿದ್ದಾರೆ. ಅವ್ರು ಏನು ಮಾಡಿದ್ರು, ಆ ಸಂದರ್ಭದಲ್ಲಿ ಕರೆಂಟ್ ಹೋಯ್ತು. ಕರೆಂಟ್ ಕೈ ಕೊಟ್ಟಿತು. ನಮ್ಮ ದೇಶಕ್ಕೇನೆ ಕೈ ಕೊಡುವವರಿದ್ದಾರೆ, ಇನ್ನು ಕರೆಂಟ್ ಕೈ ಕೊಡುವುದೇನು ಮಹಾ. ನಾನು ದೂರವಾಣಿ ಮಾಡಿದೆ, ಕರೆಂಟ್ ಕೈ ಕೊಟ್ಟಿತು, ಕರೆಂಟ್ ಇಲ್ಲ ಅಂತ. ಅದಕ್ಕೆ ಅವ್ರು ಏನು ಮಾಡಿದರು ಗೊತ್ತಾ? ಸ್ವಾಮಿ ಏನು ಅಂತಂದರು. ನಮ್ಮದು KEB ಅಂತಂದರು. ಎಲ್ಲ ಗ್ರಹಚಾರನೇ, ಅದರಿಂದಲೇ ಫೋನ್ ಮಾಡಿದ್ದು ಅಂತಂದೆ. ಸ್ವಾಮಿ KEB ಅಂದರೆ ಕತ್ತಲೆ ಇರಲಿ ಬಿಡಿ ಅಂತ ಅರ್ಥ. ಅಷ್ಟೊತ್ತಿಗೆ ಹೋಯ್ತಾ? ಸ್ವಲ್ಪ ಹೊತ್ತಾದ ಮೇಲೆ ಬಂತು. ಈ ಚಿತ್ರ ತೆಗೆಯುವವಿದ್ದಾನಲ್ಲ, ಅವನಿಗೆ ಆ ಇದು ತಾಳಿ ಕಟ್ಟುವುದು ಅದರಲ್ಲಿಲ್ಲ ಅಂದರೆ ಯಜಮಾನ ದುಡ್ಡೇ ಕೊಡೋಲ್ಲ. ಅದಕ್ಕೋಸ್ಕರ ಏನು ಮಾಡಿದ, ಪುನಃ ಅಂದ, ಕರೆಂಟ್ ಹೋಗಿತ್ತು, ಒಂಚೂರು ತಾಳಿ ಬಿಚ್ಚಿ ಕಟ್ತೀರಾ ಅಂದ. ಅವ ಹೇಳೋದು ದೊಡ್ಡದಲ್ಲ, ನಮ್ಮ ಯಜಮಾನ ಬಿಚ್ಚಿ ಕಟ್ಟುವುದುಂಟಲ್ಲ ಮೂರ್ಖತನ. ಅವನಿಗೆ ಫೋಟೋ ಮುಖ್ಯ ಆಯಿತು, ಹೆಂಡತಿಯ ಜೊತೆಗೆ ಬಾಳುವಿಕೆ ಮುಖ್ಯ ಆಗಿಲ್ಲ ಅವನಿಗೆ. ಬಿಚ್ಚಿದ ಕಟ್ಟಿದ. ಆವಾಗಲೇ ದಾಂಪತ್ಯ ಜೀವನ ಬಿಚ್ಚಿ ಹೋಗಿತ್ತು. ಹಾಗಾದರೆ ಇಂಥ ಪ್ರಸಂಗ ನಮ್ಮ ಜೀವನದಲ್ಲಿ ಬರುತ್ತಲ್ಲ. ಸರಿ, ಏನೋ ಜಗಳ ಆಯಿತು. ಜಗಳ ಆದಮೇಲೆ ಯಾರೋ ಬಂದು ಸಂಧಾನ ಮಾಡಿದರು. ಸಂಧಾನ ಮಾಡಿದಾಗ ಸರಿ ಸತ್ಕಾಲಕ್ಕೆ ರಾಜಿ ಆಯಿತು. ಎಷ್ಟಾದರೂ ಕೂಡ ಹರಿದ ಬಟ್ಟೆಗೆ ಪುನಃ ಹೊಲಿಗೆ ಹಾಕುವುದು ಅಷ್ಟಷ್ಟೇ. ಅದಕ್ಕೆ ನೀವು ರಫ್ ಹಾಕುವುದು ಅಂತ ಹೇಳ್ತೀರೋ ಏನು ಅಂತ ಗೊತ್ತಿಲ್ಲ. ಒಮ್ಮೆ ಹರಿಯಿತು ಅಂತಂದರೆ ಅದಕ್ಕೆ ಒಂದು ಕಡೆ ನೀವು ಹೊಲಿಗೆ ಹಾಕಿದರೆ ಅದು ಮತ್ತೊಂದು ಕಡೆ ಹರಿಯೋದು ಖಂಡಿತ. ಏನೋ ಸದ್ಯಕ್ಕೀಗ ಹೊಂದಾಣಿಕೆ ಅಂತ ಆಯಿತು. ಆದರೂ ಕೂಡ ಒಳಗಿನಿಂದ ಏನಿರುತ್ತೆ ಗೊತ್ತಾ? ಅವರು ಹಾಗೆ ಹೇಳಬಾರ್ದಿತ್ತು. ಇವಳು
ಹಾಗೆ ಹೇಳಬಾರ್ದಿತ್ತು ಅಂತ ಒಳಗಿನಿಂದಲೇ ಕೊರಗುವ ಪ್ರಸಂಗ ಬರುತ್ತಾ ನಮ್ಮಲ್ಲಿ. ಹೇಳೋ ಅಲ್ಲ, ಒಳಗಿನಿಂದ ಕೊರಗಿಕೊಂಡಿರ್ತೇವೆ. ಅದಕ್ಕೆ ಮೊದಲು ದೇವರ ಬಳಿಗೆ ಹೋಗಿ ನನಗೆ ಜೀರ್ಣಕ್ಕೆ ಬಾರದ ಮಾತು ಏನಾದರೂ ಅವಳ ಬಾಯಿಯಿಂದ ಅಥವಾ ಅವನ ಬಾಯಿಯಿಂದ ಬಂದರೆ, ದೇವರೇ ನೀನು ಈಗಲೇ ಸ್ವೀಕಾರ ಮಾಡು. ಈ ಅನುಸಂಧಾನ ಮಾಡಿಕೊಂಡು ಭಗವಂತನಿಗೆ ಇವಳು ಅವನನ್ನು ಅವಳು ಇವನನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಂತೆ. ಹಾಗೆ ಸಮರ್ಪಣೆ ಮಾಡಿಕೊಂಡು ಬಂದರು ಅಂತಂದರೆ ದಾಂಪತ್ಯ ಜೀವನ ಅಷ್ಟು ಚೆನ್ನಾದ್ರಿಂದಲೇ ನನ್ನ ಬಳಿಗೆ ಬಂದು ನಮಸ್ಕಾರ ಮಾಡಿದಾಗ ನಾನು ಮೊದಲು ಅವನ ಹತ್ರ ಮಾತಾಡೋದಲ್ಲ, ಇವಳ ಹತ್ರ ಮಾತಾಡೋದು. ಇವಳಿಗೆ ಹೇಳ್ತಾ ಇರೋದು ಏನು ಅಂತ, ಈಗ ಏನು ಇನ್ನು ಗಂಡನ ಮನೆಯ ಹೊಸ್ತಿಲು ತುಳಿಲಿಲ್ಲ, ಇನ್ನು ಹೋಗಬೇಕಷ್ಟೇ. ಆವಾಗ ಅವಳಿಗೆ ಅಕ್ಷತೆ ಕೊಟ್ಟು ಹೇಳುವ ಮಾತು ಇಷ್ಟೇ, ಈಗ ನಿನ್ನ ಮುಖದಲ್ಲಿ ಏನು ನಗು ಉಂಟೋ ಇದೇ ನಗು ನಿನ್ನ ಜೀವನದಲ್ಲಿ ಕೊನೆಯ ತನಕ ಇರಲಿ. ಅಂದರೆ ಏನರ್ಥ? ಕೈ ಹಿಡಿತಕ್ಕಂಥ ಗಂಡ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅರ್ಥ. ಅಕಸ್ಮಾತ್ ಅವನಲ್ಲಿ ಅದರ ತೊಂದರೆ ಇದ್ದರೂ ಕೂಡ ಇವಳದನ್ನು ತಾಳಿಕೊಂಡು ತಾನು ಸಂಸಾರ ನಡೆಸಬೇಕು ಎನ್ನತಕ್ಕಂಥ ದೃಷ್ಟಿಯಿಂದ ನಾವು ಒಬ್ಬರನ್ನೊಬ್ಬರು ಪರಸ್ಪರ ಭಗವಂತನಿಗೆ ಅರ್ಪಣೆ ಮಾಡಬೇಕಲ್ಲ. ಆ ದೃಷ್ಟಿಯಿಂದ ನಮ್ಮಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ಇಂತಹ ಪ್ರಸಂಗ ಬಂದದ್ದಾದ್ದರಿಂದ ಕಾಂತ ನಿಜವಾದ ಹೆಸರು ಭಗವಂತನಿಗೆ. ಅಂತ ಕೊನೆಯ ಮಧ್ವಜೆ ಆರಂಭ ಆಗೋದು ಹೇಗೆ? ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ತಿಳಿಸ್ತಕ್ಕಂಥ ಮಧ್ವಜೆ ಗ್ರಂಥ ಉಂಟಲ್ಲ, ಆರಂಭ ಆಗುವುದೇ ಕಾಂತಾಯ ಕಲ್ಯಾಣ ಗುಣೇಕ ಧಾಮನೆ ಅಂತ ಹೇಳಿಕೊಂಡು, ಕಾಂತಾಯ ಕೊನೆಯ ಪರಮಾವಧಿ ಸುಖವನ್ನು ಹೊಂದಿರತಕ್ಕಂಥ ಭಗವಂತನೇ ನಿನಗೆ ನಮಸ್ಕಾರ ಅಂತ ಹೇಳಿಕೊಂಡು. ಆದ್ದರಿಂದ ನಮಗೆ ಎಷ್ಟು ಸುಖ ಅನುಭವಿಸುವ ತಾಕತ್ತು ಹಣೆಯಲ್ಲಿ ಬರೆದಿದ್ದಾನೆ, ಅಷ್ಟು ಸುಖ ನಮಗೆ ಕೊಡಲಿ. ನಮ್ಮಕ್ಕಿಂತ ಜಾಸ್ತಿ ಸುಖ ಇನ್ನೊಬ್ಬನಿಗೆ ಇದ್ದರೂ ಕೂಡ ಆ ಸುಖದ ಬಗ್ಗೆ ನಾವು ಉದ್ಧವ ಪ್ರಶ್ನೆ ಮಾಡಿದ ಅಂತೆ ಕೃಷ್ಣನಲ್ಲಿ. ಕೃಷ್ಣ ದರಿದ್ರ ಯಾರು ಅಂತ ಉದ್ಧವ ಪ್ರಶ್ನೆ ಮಾಡಿದ ಅಂತೆ. ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ ಅಸಂತುಷ್ಟ ದರಿದ್ರ ಅಂತ ಹೇಳಿಕೊಂಡು. ಯಾರಲ್ಲಿ ತೃಪ್ತಿ ಅಂತ ಇಲ್ಲವೋ ಅವನನ್ನೇ ದಾರಿದ್ರ್ಯ ಕಾಡುವುದು ಅಂತ ಕೃಷ್ಣ ಕೊಟ್ಟಿರತಕ್ಕಂಥ ಉತ್ತರ. ಆದ್ದರಿಂದ ನಮಗೆ ಬಂದಿರತಕ್ಕಂಥ ಸುಖ ಸದ್ಯ ಈಗ ದೇವರಲ್ಲಿ ಏನು ಸುಖ ಉಂಟು ಆ ಸುಖದ ಜೊತೆಗೆ ದುಃಖ ಇಲ್ಲ. ನಾವೇನಾದ್ರೂ ಈಗ ಸ್ವಲ್ಪ ನಗುತ್ತಾ ಇದ್ದರೆ ಆ ನಗುವನ್ನು ನೋಡಲಿಕ್ಕೆ ಸಾಧ್ಯ ಆಗದೆ ಕೆಲವರು ಏನಂತಾರೆ ಗೊತ್ತಾ, ನಗು ಈಗ ಮುಂದೆ ಅಳ್ಳಿಕ್ಕುಂಟಲ್ವ ಅಂತಂತೆ ಬಿಟ್ಟು ಅಷ್ಟೇ ಸಾಕು ನಮಗೆ, ಅಲ್ಲೇ ನಮ್ಮ ನಗು ಎಲೆಸ್ಟಿಕ್ನಂತೆ ಮುಚ್ಚಿ ಹೋಯಿತು. ದೇವರನ್ನು ಉಪಾಸನೆ ಮಾಡೋಣ. ನೀನು ನಿತ್ಯ ಸತ್ಯ ಅಂತ ದೇವರನ್ನು ಉಪಾಸನೆ ಮಾಡೋಣ. ನಿನ್ನಲ್ಲಿ ಏನು ಆನಂದ ಉಂಟು ಆ ಆನಂದದ ಜೊತೆಗೆ ದುಃಖ ಇಲ್ಲ. ನಿನ್ನಲ್ಲಿ ಏನು ಆನಂದ ಉಂಟು ಇದು ಶಾಶ್ವತವಾದ ಆನಂದ. ನಿನ್ನಲ್ಲಿ ಏನು ಆನಂದ ಉಂಟು ಇದಕ್ಕಿಂತ ಹೆಚ್ಚಿನ ಆನಂದ ಇನ್ನೊಬ್ಬನಲ್ಲಿ ಇಲ್ಲ. ಇದು ಸತ್ಯ ಎನ್ನತಕ್ಕಂಥ ಶಬ್ದದ ಅರ್ಥ. ಇದು ಜ್ಞಾನದ ಬಗ್ಗೆ ಮತ್ತು ಆನಂದದ ಬಗ್ಗೆ. ಇಂತಹ ಸತ್ಯ ಶಬ್ದ ವಾಚ್ಯನಾದ ಭಗವಂತನನ್ನು ಧೀಮಹಿ ಧ್ಯಾನ ಮಾಡೋಣ ಅಂತ ವೇದವ್ಯಾಸದೇವರು ಕೊಟ್ಟಿರತಕ್ಕಂಥದ್ದು ಏನು, ಜನ್ಮಾದಿ ಅಸ್ಯ ಯತಃ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಯಾರಿಂದಲೂ ಆಗದು ಅಂಬಿಗ ಅದನ್ನು ನಿವಾರಿಸಿ ದಾಟಿಸೋ ಅಂಬಿಗ ಹೊಳೆಯ ಭರವ ನೋಡಂಬಿಗ ಅದರ ಸೆಳವು ಘನವಯ್ಯ ಅಂಬಿಗ ಸುಳಿಯೊಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದುಕೊಳ್ಳೋ ಅಂಬಿಗ. ಏನು ಮತ್ತೊಂದು ಸಮಸ್ಯೆಗಳು. ಹೊಳೆಯ ಭರವ ನೋಡಂಬಿಗ, ಗಂಗಾ ಪ್ರವಾಹ. ನಾವು ಬದರಿಗೆ ಹೋಗ್ತೇವೆ, ಸ್ನಾನ ಮಾಡದಿದ್ದರೂ ಅಡ್ಡಿಲ್ಲ, ನದಿಯನ್ನು ನೋಡುವುದಕ್ಕೆ ಮಾತ್ರ ಮರೆಯೋಲ್ಲ. ಏನು ಪ್ರವಾಹ, ಏನು ಎಷ್ಟು ಚೆನ್ನಾಗಿ ಹರಿತಾ ಉಂಟು. ಪುನಃ ಹೇಳ್ತೇವೆ, ನಾನು ಹೋದ ವರ್ಷ ಬಂದಾಗ ಯಾವ ನೀರೋ ಅದೇ ನೀರು ಹೋಗಿ ಆಗಿದೆ, ಸಮುದ್ರಕ್ಕೆ ಹೋಗಿ ಆಗಿದೆ. ಮತ್ತು ಅದರಂತಿರತಕ್ಕಂಥ ನೀರು ಒಂದೇ ಸವನ ನೀರು ಹರಿತಾ ಇರುತ್ತಲ್ಲ. ಹೊಳೆಯ ಭರವ ನೋಡಂಬಿಗ ಏನು ಮುತ್ತಜ್ಜ, ಅಜ್ಜ, ಅಪ್ಪ, ಮಗ, ಮೊಮ್ಮಗ, ಮರಿಮಗ, ಹೊಳೆಯ ಭರವ ನೋಡಂಬಿಗ. ಇಲ್ಲಿ ಮರಿಮಗ ಹುಟ್ಟಿದಾಗ ಮುತ್ತಜ್ಜ ಸತ್ತ. ಆವಾಗ ಯಾರೋ ಮಾತಾಡಲಿಕ್ಕೆ ಶುರು ಮಾಡಿದರು, ಮರಿಮಗ ಹುಟ್ಟಿದ ಲಕ್ಷಣ ಚೆನ್ನಾಗಿಲ್ಲ, ಮುತ್ತಜ್ಜ ಸತ್ತ. ಅವನಿಗೆ ಈಗಲೇ 105 ವರ್ಷ ಆಗಿದೆ. ಆದರೂ ಹೇಳುವುದು ಮಾತ್ರ ಮರಿಮಗ ಹುಟ್ಟಿದ ಲಕ್ಷಣ ಸರಿ ಇಲ್ಲ, ಆದ್ದರಿಂದ ಮುತ್ತಜ್ಜ ಸತ್ತ ಅಂತ. ವಯಸ್ಸಾಯಿತು, ಸತ್ತವ ಅಲ್ಲೇ ಬಿದ್ದನ ಹೋದನ ಇಲ್ಲ. ಮತ್ತು
ಆರು ತೆರೆಯ ನೋಡಂಬಿಗ, ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು. ಅಲ್ಲಿ ಸತ್ತದ್ಯಾಕೆ ಅಂತಂದರೆ ಮರಿಮಗನಿಗೆ ಮಗನಾಗಿ ಹುಟ್ಟಲಿಕ್ಕೆ ಅಷ್ಟೇ. ಹೊಳೆಯ ಭರವ ನೋಡಂಬಿಗ ಅಲ್ವೋ, ಏನು ನಮ್ಮ ವಂಶ ಪರಂಪರೆ ಎಷ್ಟು ಚೆನ್ನಾಗಿ ಮುಂದುವರಿತಾ ಉಂಟು. ಹೊಳೆಯ ಭರವ ನೋಡಂಬಿಗ, ಅದರ ಸೆಳವು ಘನವಯ್ಯ ಅಂಬಿಗ. ಎಲ್ಲಿ ತನಕ ಸೆಳವು ಉಂಟು ಅಂತಂದರೆ ಅಮೇರಿಕ ತನಕ ಸೆಳವು ಉಂಟು ಅದರಲ್ಲಿ. ಮಗ ಸೊಸೆ ಅಮೇರಿಕದಲ್ಲಿದ್ದಾರೆ, ಅವರಿಗೊಂದು ಮಗು ಹುಟ್ಟಿತು. ಆವಾಗ ಇಲ್ಲಿರತಕ್ಕಂಥ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಆಗಿ ಆಯಿತು. ಆವಾಗ ಅಜ್ಜ ಅಜ್ಜಿ ಸ್ವಾಮಿಗಳ ಬಳಿಗೆ ಬಂದು, ಸ್ವಾಮಿ ಅಕ್ಷತೆ ಕೊಡಿ. ಯಾಕೆ? ಟ್ರಂಪ್ ಊರಿಗೆ ಹೋಗ್ತಾ ಇದ್ದೇನೆ, ಅಮೇರಿಕಕ್ಕೆ ಹೋಗ್ತಾ ಇದ್ದೇನೆ. ಯಾಕೆ? ಮೊಮ್ಮಗನನ್ನು ನೋಡಲಿಕ್ಕೆ. ಅದು ಯಾಕೆ? ಮಗ ಮತ್ತು ಸೊಸೆ ಇಬ್ಬರು ಕೂಡ ಉದ್ಯೋಗಕ್ಕೆ ಹೋಗ್ತಾರೆ. ಆದ್ದರಿಂದ ಹಾಗಾದರೆ ಸೆಳೆವು, ಅದರ ಸೆಳೆವು ಘನ, ಎಷ್ಟು ಗಟ್ಟಿಯಲ್ವೋ. ಎಲ್ಲಿ ತನಕ ಟ್ರಂಪ್ ಬೇಡ ಅಂತಂದರೂ ನಾವು ಭಾರತಕ್ಕೆ ನುಸುಳುಕೋರರು ಬಂದಂತೆ ಹೋಗ್ತಾನೆ ಇರ್ತೇವೆ. ನಮ್ಮ ಭಾರತ ದೇಶ ಅದೊಂದು ಛತ್ರದಂತೆ ಆಗಿದೆ. ಯಾರಿಗೆ? ಅದರಲ್ಲಿ ಪವಿತ್ರ ವೇದಿಕೆಯಲ್ಲೆಲ್ಲ ಆ ಹೆಸರು ಹೇಳಬಾರ್ದು. ಅದರ ಕಾಟದಿಂದಲೇ ನಾವೆಲ್ಲ ಇಷ್ಟು ಒದ್ದಾಡ್ತಾ ಇರೋದು. ನೋಡಿ, ಒಂದು ಸುಮ್ಮನೆ ಒಂದು ಹೇಳ್ತೇನೆ, ಆ ಕೈ ಕಾಟ ಎಷ್ಟು ಜೋರುಂಟು ಅಂತ ಹೇಳಿಕೊಂಡು ಯಾತ್ರೆಗೆ ಕರ್ಕೊಂಡು ಹೋದಾಗ ಕೊಠಡಿಗಳ ವ್ಯವಸ್ಥೆ ಅಟ್ಟದಲ್ಲಿ ಆಯಿತು. ನಾನು ಯಾತ್ರಿಕರಿಗೆ ಹೇಳಿದೆ, ಕೊಠಡಿ ವ್ಯವಸ್ಥೆ ಅಟ್ಟದಲ್ಲಿ ಉಂಟು ಅಂತ. ತಕ್ಷಣ ನಿಮ್ಮ ಪ್ರತಿಕ್ರಿಯೆ ಏನು ಗೊತ್ತಾ? ಅಟ್ಟ ಹತ್ತಲಿಕ್ಕೆ ಎನ್ನ ಕೈಯಿಂದ ಆಗೋಲ್ಲ. ನಾನಂದೆ, ಕೈಯಿಂದ ಆಗದಿದ್ದರೆ ಕಾಲಿಂದ ಹತ್ತು ಅಂತಲ್ಲಿ ಶಬ್ದ ಬಂದದ್ದೇನು? ಅಟ್ಟ ಹತ್ತಲಿಕ್ಕೆ ಎನ್ನ ಕೈಯಿಂದ ಆಗೋಲ್ಲ. ಮತ್ತೊಂದುಂಟು, ಬರ್ತೇನೆ ಅಂಥೇಳಿ, ಬರ್ತೇನೆ ಅಂಥೇಳಿ ಕೈ ಕೊಡಬೇಡ, ಭಾರಿ ಗಲಾಟೆ ಮಾಡ್ತೀಯಾ, ಒಂದು ಕೈ ನೋಡಿಯೇ ಬಿಡ್ತೇನೆ. ಆದರೆ ನಮ್ಮ ದೇಶದಲ್ಲಿ ಕೈ ಕಾಟನೇ ಜಾಸ್ತಿ ಆಯ್ತಲ್ಲ. ಅದಕ್ಕೆ ದೇವರು ಸ್ವಲ್ಪ ಕೈಯ ಕಾಟ ಕಮ್ಮಿ 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 ಮಾಡಿದ್ದಾನೆ. ಅದಕ್ಕೋಸ್ಕರನೇ ತಲೆ ಇಲ್ಲದಂಥ ನಿಮ್ಮ ರಾಹು ಅನ್ನೋದಕ್ಕೆ ಅಧ್ಯಕ್ಷನನ್ನಾಗಿ ಮಾಡಿ. ಎಲ್ಲಿ ತನಕ ಆಕರ್ಷಣೆ. ಆದ್ದರಿಂದಲೇ ಎಲ್ಲ ದೇಶಗಳ ನುಸುಳುಕೋರರಿಗೆ ಆಶ್ರಯ ನಮ್ಮ ಭಾರತ ಧರ್ಮಛತ್ರ ಅಂತಾಗಿದೆ. ಆದರೆ ಈಗ ಸ್ವಲ್ಪ ದೇವರು ಕಣ್ಣು ಬಿಟ್ಟಿದ್ದಾನೆ. ಆದ್ದರಿಂದ ಯಾವಾಗ ನಿಮ್ಮ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿತೋ ಆವಾಗ ತಮ್ಮ ಗಂಟು ಮೂಟೆ ಕಟ್ಟಿಕೊಂಡು ಎಲ್ಲಿಗೆ ಹೋದರು? ಉಂಟಲ್ಲ ನಮ್ಮದು ಇನ್ನೊಂದು ಧರ್ಮಛತ್ರ, ಆ ಧರ್ಮಛತ್ರದ ಶಾಖೆ ಇದು, ಇಲ್ಲಿಗೆ ನುಸುಳಿಕೊಂಡು ಬಂದರು. ಇಂಥದ್ದಕ್ಕೆ ಸುತರಾಂ ಆಸ್ಪದ ಅವಕಾಶ ಕೊಡಬಾರ್ದಲ್ವ. ಎಲ್ಲಿ ತನಕ ಸೆಳೆತ ಬಂತು? ಪರದೇಶ ತನಕ ಸೆಳೆತ ಬಂತು. ಅದರ ಸೆಳವು ಘನವಯ್ಯ. ಎಷ್ಟು ಘನ ಶಬ್ದಕ್ಕೆ ಸಾಲಿಡ್ ಅಂತ ಅರ್ಥ, ಲಿಕ್ವಿಡ್ ಅಲ್ಲ, ಸಾಲಿಡ್ ಅಂತ ಅರ್ಥ. ಯಾರು ಹೇಳಿದರೂ ಕೂಡ ಭಾರತ ಬಿಟ್ಟು ಹೋಗ್ತೀರಾ? ಅಯ್ಯೋ ಇಲ್ಲಿ ಸ್ವಾಮಿಗಳು ಬಂದಿದ್ದಾರೆ, ಸ್ವಾಮಿಗಳು ಉಪನ್ಯಾಸ ನಡೀತಾ ಉಂಟು, ಇದು ಬಿಟ್ಟು ಹೋಗ್ತೀರಾ? ಉಪನ್ಯಾಸ ಮತ್ತು ನಡೀತದೆ, ಸ್ವಾಮಿಗಳು ಇವರಲ್ಲಿ ಇನ್ನೊಬ್ಬರು ಬರ್ತಾರೆ, ನಮಗೆ ಅದು ಮತ್ತು ನಡೀತಾ ಇರುತ್ತೆ. ಆ ಮೊಮ್ಮಗನ ನೋಡಿಕೊಳ್ಳಿಕ್ಕೆ ಯಾರಿಲ್ಲ ಅಂತೇಳಿ ಅದರ ಸೆಳವು ಘನವಯ್ಯ ಅಂಬಿಗ. ಅಲ್ಲಿ ಹೋದ ಮೇಲೆ ಮಗುವಿಗೆ ಒಂಚೂರು ಕೆಮ್ಮೋ ನೆಗಡಿಯೋ ಏನೋ ಶುರುವಾಯಿತು. ಮಗ ಅಂದ, ಅಪ್ಪ ಒಂಚೂರು ಅದಕ್ಕೆ ನೆಗಡಿ ಬಂದಿದೆ ನೋಡಿಕೊಳ್ಳಿಯಿಂದ. ಮಗ ತನ್ನ ಜೇಬಿನಿಂದ ದುಡ್ಡು ಖರ್ಚು ಮಾಡೋಲ್ಲ, ಅಪ್ಪ ಮಗ ಕೊಡ್ತಾನೆ ಅಂತ ಇಲ್ಲಿಂದ ಹಿಡ್ಕೊಂಡು ಹೋಗಿಲ್ಲ. ಸುಳಿಯೊಳು ಮುಳುಗಿದೆ ಅಂಬಿಗ. ಮಗ ಅಂತಾನೆ, ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀರಾ, ನನ್ನ ಮಗನನ್ನು ನೋಡಿಕೊಳ್ಳಿಂದ ಬಿಟ್ಟ. ಇಬ್ಬರು ಕೂಡ ಮಗ ಸೊಸೆ ಇಬ್ಬರು ಕೂಡ ಕಚೇರಿ ಅರಿಲಿಕ್ಕೆ ಶುರು ಮಾಡಿದ್ರು. ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದುಕೊಳ್ಳೋ. ಇದರಿಂದ ಹೊರಗೆ ಬರ್ತೇನೆ ಅಂತಂದರೆ ಆಗ್ತಾ ಇಲ್ಲ, ಮಗ ಸೊಸೆ ಬಿಡ್ತಾ ಇಲ್ಲ. ದೇವರೇ ನೀನೇ ಇದರಿಂದ ಎನ್ನನ್ನು ಹೊರಗೆ ತರಬೇಕು. ಅಂಬಿಗ ನಾನಿನ್ನ ನಂಬಿದೆ. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಯಸ್ಮಾತ್, ಯಾವ ಭಗವಂತ ನಿನ್ನಿಂದಲೋ
ಇಂತಹ ನಿನ್ನನ್ನು ನಾನು ಸದಾಕಾಲ ಸ್ಮರಣೆ ಮಾಡ್ತೇನೆ, ಸದಾಕಾಲ ಧ್ಯಾನ ಮಾಡ್ತೇನೆ. ಜನ್ಮಾದಿಗಳು 6 ಆಯ್ತಲ್ಲ, 6 ತೆರೆ ಜನ್ಮಾದಿಗಳು 6 ಆಯ್ತಲ್ಲ. ಇನ್ನೊಂದಂದ್ರು ಹುಟ್ಟಿದ್ದು ಯಾಕೆ ಅಂತ ಕೇಳಿದರೆ ತುಂಬ ಜನ ಅಂತಾರೆ ತಿನ್ನಲಿಕ್ಕುಂಟು ಅದರಿಂದ ಹುಟ್ಟಿದ್ದೇನೆ. ಅಲ್ಲ, ಮತ್ತೆ ಹುಟ್ಟಿದ ಮೇಲೆ ಹುಟ್ಟಿಸಿದವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಲ್ಲ. ಜನ್ಮ ಯಾವುದರ ಜನ್ಮ? ತಿಳುವಳಿಕೆಯ ಜನ್ಮ. ಸೃಷ್ಟಿ ಮಾಡಿದಂಥ ಭಗವಂತನ ಬಗ್ಗೆ ತಿಳುವಳಿಕೆಯ ಜನ್ಮ. ಅದಕ್ಕಲ್ವ ನಿನ್ನೆ ಹೇಳಿದ್ದೇನೋ ನಾನು, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿದಂತೆ ಭಗವಂತನ ಹುಟ್ಟಿಸಿದವನ ಅದೇನಾಗಿದೆ? ಮೀರಿ ಬರುತ್ತಲಿದೆ ಅಂಬಿಗ. ದೇವರ ಬಗ್ಗೆ ತಿಳ್ಕೊಳ್ತೇವೆ ಅಂತ ಹೋದರೆ ಮೀರಿ ಬರುತ್ತಲಿದೆ ಅಂಬಿಗ. ಮೀರಿ ಬರುತ್ತಲಿದೆ ಅಂಬಿಗ ಅಂತಂದರೆ ತುಂಬ ಜನ ಈಗ ಇದ್ದಾರೆ ದೇವರ ಬಗ್ಗೆ ಉಪನ್ಯಾಸ ಮಾಡುವವರು, ಆದರೆ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಡುವವರು ದೇವರು ನಡೆಸಿ ಯಾರೂ ಇಲ್ಲ. ನಮ್ಮಲ್ಲಿ ಸದ್ಯ ದಕ್ಷಿಣ ಭಾರತದಲ್ಲಿ 3 ಆಚಾರ್ಯರು. ದೇವರನ್ನು ತೋರಿಸಿಕೊಡುವವರ ಅವತಾರ ದಕ್ಷಿಣ ಭಾರತದಲ್ಲಿ, ದೇವರ ಅವತಾರ ಉತ್ತರ ಭಾರತದಲ್ಲಿ. ಅದ್ಯಾಕೆ ತಿಳಿಸಿಕೊಡುವವರ ಅವತಾರ ದಕ್ಷಿಣ ಭಾರತದಲ್ಲಿ, ದೇವರ ಅವತಾರ ಉತ್ತರ ಭಾರತದಲ್ಲಿ ಅಂತ ಅಂದ್ಬಿಟ್ರೆ ಈ ದಕ್ಷಿಣ ಭಾರತದ ಜನ ಸ್ವಲ್ಪ ಅವರಿಗೆ ಧಾರ್ಷ್ಟ್ಯ ಜಾಸ್ತಿ, ನಾವೇನು ಕಮ್ಮಿ, ಎಲ್ಲ ದಂಡಕಾರಣ್ಯದವರೇ. ದಂಡಕಾರಣ್ಯದವರು ಅಂದರೆ ರಾಕ್ಷಸರು ಅಂತ ಅರ್ಥ, ಮತ್ತೇನು ರಾಕ್ಷಸ ಪ್ರವೃತ್ತಿಯವರು ಅಂತ ಅರ್ಥ. ಪಾಠ ಉಂಟು ಅಂತಂದರೆ ಬರೋಲ್ಲ, ಮತ್ತು ನಿಮಗೆ ಗೊತ್ತಾಯಿತು. ಪಾಠ ಉಂಟು ಅಂತಂದರೆ ಹೇಳಿದ್ರು ಬರೋಲ್ಲ, ಊಟ ಉಂಟು ಅಂತ ಹೇಳದಿದ್ದರೂ ನಾವು ಜಮೆ ಆಗ್ತೇವೆ. ಅದಕ್ಕೆ ರಾಕ್ಷಸರ ಪ್ರವೃತ್ತಿ ಅಂತ ಅಂದದ್ದು. ಅದರಿಂದ ರಾಕ್ಷಸರ ಪ್ರವೃತ್ತಿ ಇರತಕ್ಕಂಥ ನಮಗೆ ಸರಿಯಾಗಿ ತಿದ್ದಿ ತೀಡಿ ತಿಳುವಳಿಕೆ ಕೊಡಬೇಕು ಅಂತಾದರೆ ಅದು ಯಾರು ಸರಿ? ಗುರುಗಳೇ ಸರಿ. ಅದಕ್ಕೋಸ್ಕರ ದೇವರು ಸ್ವಲ್ಪ ಕರುಣಾಮಯ್ಯಂತೆ, ಆದ್ದರಿಂದ ಚಲ್ತಾ ಅಂತಂತಾನಂತೆ. ಗುರುಗಳು ಹಾಗೆ ಬಿಡೋಲ್ಲ ಅಂತೆ, ಆಗೋದಿಲ್ಲ ಅಂದರೆ ಆಗುವುದಿಲ್ಲ, ಹೀಗಂದರೆ ಹೀಗೇ ಆಗಬೇಕು ಅಂತ ಗುರುಗಳದ್ದು ನಿಯಮ ಅಂತೆ. ಆದ್ದರಿಂದಲೇ ಒಂದು ಮಾತುಂಟ, ಏನು? ಹರವೃಷ್ಟೇ ಗುರುಸ್ತ್ರಾತ, ಗುರವೃಷ್ಟೇ ನ ಕಶ್ಚನ. ದೇವರಿಗೆ ನಮ್ಮ ಮೇಲೆ ಸಿಟ್ಟು ಬಂತಂತೆ. ಸಿಟ್ಟು ಬಂದಾಗ ನಾವು ಗುರುಗಳ ಬಳಿ ಹೋದೆವು. ಗುರುಗಳು ನಮ್ಮನ್ನು ಕರ್ಕೊಂಡು ದೇವರ ಬಳಿಗೆ ಹೋಗಿ, ದೇವರೇ ಏನು ಅವನಿಗೆ ಬುದ್ಧಿ ಇಲ್ಲ ಅಂತ ನಿನಗೂ ಬುದ್ಧಿ ಇಲ್ವಾ? ಸ್ವಲ್ಪ ಕರುಣೆ ಮಾಡು ಅವನ ಮೇಲೆ ಅಂತಂದಾಗ ದೇವರು ಆಯಿತು ಅಂತ ಅಂದುಬಿಟ್ಟ ಅಂತೆ. ಗುರುಗಳಿಗೆ ನಮ್ಮ ಮೇಲೆ ಸಿಟ್ಟು ಬಂತು, ನಾವು ದೇವರ ಬಳಿಗೆ ಹೋದೆವಂತೆ. ದೇವರೇ ಗುರುಗಳು ಸಿಟ್ಟಾಗಿದ್ದಾರೆ. ದೇವರಂದ್ರಂತೆ, ಆ ಗುರುಗಳ ತಂಟೆನೇ ಬೇಡ, ನೀನಿದ್ದಿ ಗುರು ಇದ್ದಿ ಅಂತಂದ್ರೆ. ಅದರಿಂದ ಆ ನಮ್ಮನ್ನು ತಿದ್ದಿ ತೀಡತಕ್ಕಂತಹ ವ್ಯಕ್ತಿಗಳು ಗುರುಗಳು ಅಂತಿದ್ದಾರಲ್ಲ, ಅವ್ರದ್ದು ಅವತಾರ ಆಚಾರ್ಯ ತ್ರಯರು ಅಂತ ಬಹಳ ಪ್ರಸಿದ್ಧ. ನಾನು ಯಾರನ್ನೂ ದೂರಲಿಕ್ಕೆ ಅಂತ ಹೋಗೋಲ್ಲ, ಆ್ಯಸ್ ಇಟ್ ಈಸ್ ವಿಷಯ ಮುಂದೆ ಇಡ್ತೇನೆ ಅಷ್ಟೇ. ಒಬ್ಬರು ಆಚಾರ್ಯರು ಬಂದರು, ದೇವರ ಬಗ್ಗೆ ಉಪನ್ಯಾಸ ಮಾಡ್ತೇನೆ ಅಂತಂದರು. ಆವಾಗ ಶಿಷ್ಯ ಪ್ರಶ್ನೆ ಮಾಡಿದ, ದೇವರನ್ನು ನೋಡಿದ್ದೀರಾ ಅಂತ ಕೇಳಿದ. ಅದಕ್ಕೆ ಆ ಗುರುಗಳಂದರು ನೋಡಿಲ್ಲ ಅಂತಂದರು. ಯಾಕೆ ಅಂತ ಶಿಷ್ಯ ಕೇಳಿದ. ನೀವೆಲ್ಲ ಕಾಣಿಸ್ತಾ ಇದ್ದೀರಿ, ಆದ್ದರಿಂದ ದೇವರು ನೋಡಲಿಕ್ಕೆ ಆಗಿಲ್ಲ ಅಂದ. ಅವರು ಕೊಟ್ಟ ಉತ್ತರ, ನೀವೆಲ್ಲ ಕಾಣಿಸ್ತಾ ಇದ್ದೀರಿ, ಆದ್ದರಿಂದ ದೇವರನ್ನು ನಾನು ಕಂಡಿಲ್ಲ. ನಾನು ದೇವರನ್ನು ಕಾಣಬೇಕು ಅಂತಾದರೆ ನೀವು ಕಾಣಬಾರದು, ಹಾಗಿದ್ದರೆ ನನಗೆ ದೇವರು ಕಾಣ್ತಾನೆ ಅಂತ ಅವರು ಕೊಟ್ಟ ಉತ್ತರ. ಅರ್ಥ ಆಗಿಲ್ಲ ಅಲ್ವೋ? ಅದಕ್ಕೊಂದು ಉದಾಹರಣೆ ಅವರೇ ಕೊಟ್ಟದ್ದುಂಟು. ಏನು ಅಂತ, ಸ್ವಲ್ಪ ಕತ್ತಲು ಆಗಿದೆ, ಒಂದು ಹಗ್ಗ ಓರೆ ಬಿದ್ದಿದೆ, ಅವಸರದಲ್ಲಿ ಹೋಗ್ತಾ ಇದ್ದೇವೆ. ಆವಾಗ ಹಾವು ಅಂತೇಳಿ ಹಾರಿದೆವು. ಆ ಹಾವು ಅಂತ ನಾವು ನೋಡ್ತಾ ಇದ್ದೇವಲ್ಲ, ಆವಾಗ ಹಗ್ಗ ಕಂಡಿತ್ತ? ಅದು ಹಗ್ಗ ಅಂತ ಆವಾಗ ಕಂಡಿತ್ತ, ಇಲ್ಲ ಹಾವು ಅಂತಲೇ ಕಂಡದ್ದು. ಯಾರೋ ಒಬ್ಬರು ದೀಪ ತಂದರು, ದೀಪ ತಂದು ಹಾಕಿ ಇದು ಹಗ್ಗ ಅಂತ ತೋರಿಸಿ, ಆವಾಗ ಹಾವು ಕಂಡಿತ? ಹಾವು ಅಂತ ಕಂಡಾಗ ಹಗ್ಗ ಕಂಡಿರಲಿಲ್ಲಲ್ಲ, ಹಗ್ಗ ಅಂತ ಕಂಡಾಗ ಹಾವು ಕಂಡಿರಲಿಲ್ಲಲ್ಲ. ಅದೇ ರೀತಿಯಲ್ಲಿ ಆ ಆಚಾರ್ಯರು ಹೇಳಿದ್ದು, ನೀವು ಕಾಣ್ತಾ ಇದ್ದೀರಿ, ಆದ್ದರಿಂದ ದೇವರು ಕಂಡಿಲ್ಲ, ದೇವರು ಕಂಡ್ರೆ ನೀವು ಕಾಣೋಲ್ಲ. ಇದು ಆ ಆಚಾರ್ಯರು ಕೊಟ್ಟ ಉತ್ತರ. ಆವಾಗ ಶಿಷ್ಯ ಕೇಳಿದ, ನೀವೇ ದೇವರನ್ನು ನೋಡಿಲ್ಲ ಅಂತೆ, ಮತ್ತೆ ನನಗೆ ಏನು ಹೇಳ್ತೀರಾ ದೇವರ ಬಗ್ಗೆ ಅಂತಂದ. ಈ ಆಚಾರ್ಯರು ಹೊರಟರು. ಇನ್ನೊಬ್ಬ ಆಚಾರ್ಯರು ಬಂದರು, ನಾನು ದೇವರ ಬಗ್ಗೆ ಉಪನ್ಯಾಸ ಮಾಡ್ತೇನೆ ಅಂತಂದರು. ಆವಾಗ ಶಿಷ್ಯ ಈ ಪ್ರಶ್ನೆಯನ್ನು, ಯಾಕೆ ಶಿಷ್ಯ ಭಗವದ್ಗೀತೆ ಓದಿದ್ದ, ಆದ್ದರಿಂದ ಶಿಷ್ಯ ಈ ಪ್ರಶ್ನೆ, ಯಾಕೆ ಭಗವದ್ಗೀತೆ ಓದಿದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅಂದಿದ್ದ ಏನು ಅಂತ, ಪರಿಪ್ರಶ್ನೇನ ಸೇವಯ ಅಂತ. ಅರ್ಜುನ, ನಾನು ಪಾಠ ಮಾಡ್ತಾ ಇದ್ದೇನೆ,
ನೀನು ಕೂತು ಕೇಳ್ತಾ ಇದ್ದಿ ಹೌದು, ನಿನ್ನ ತಲೆಗೆ ಹೋಗ್ತಾ ಉಂಟೋ ಇಲ್ಲೋ ನನಗೇನು ಗೊತ್ತಾಗುತ್ತೆ, ಮತ್ತು ಯಾವಾಗ ಗೊತ್ತಾಗುತ್ತೆ? ನೀನು ಪ್ರಶ್ನೆ ಮಾಡಿದರೆ ನಿನಗೆ ಎಷ್ಟು ಅರ್ಥ ಆಯಿತು, ಹೇಗೆ ಹೇಳಬೇಕು ನನಗೆ ನನಗೊಬ್ಬರು ಅಧ್ಯಾಪಕರಿದ್ದರು. ಅಬ್ಬಾ, ಶಿವಮೊಗ್ಗದಲ್ಲಿಯೂ ಬೆವರುತ್ತೆ ನನಗೆ ಅವರನ್ನು ಎಣಿಸಿದಾಗ. ಅವು ವೆಂಕಟರಮಣ ಆಹಿತಾನಲ್ಲ ಅಂತ ಇಬ್ಬರು ನನಗೆ ಅಧ್ಯಾಪಕರು ಆರಂಭದಲ್ಲಿ, ಸನ್ಯಾಸ ಆದ ತಕ್ಷಣದಲ್ಲಿ. ಒಂದು ಲಕ್ಷ್ಮೀನಾರಾಯಣ ಶರ್ಮ ಅಂತ, ಇನ್ನೊಂದು ವೆಂಕಟರಮಣ ಐತಾಳ. ಐತಾಳ ಅಂದರೆ ಆಹಿತಾನಲರು ಅಂತ ಅರ್ಥ. ಅವ್ರದ್ದು ವ್ಯಾಕರಣ ಪಾಠ, ಒಬ್ಬರದ್ದು ಮಧ್ವೇದಯ ಪಾಠ, ಇನ್ನೊಬ್ಬರದ್ದು ವ್ಯಾಕರಣ ಪಾಠ. ವ್ಯಾಕರಣ ಪಾಠ, ಗ್ರಾಮರ್ ಪಾಠ, ಹೀಗೆ ಪಾಠ ನಡೀತಾ ಉಂಟು. ನಡೀತಿರುವಾಗ ಸರಿ ಸ್ವಲ್ಪ ದಿವಸ ಆಯಿತು. ಆದಮೇಲೆ ಅವರು ಕೇಳಿದರು, ಅರ್ಥ ಆಯ್ತಾ ಅಂತಂದರು. ಆಯಿತು ಅಂತಂದೆ. ಹೇಳು ನೋಡೋಣ ಅಂತಂದರು. ಎಲ್ಲ ಗ್ರಹಚಾರನೇ ನನಗೆ ಅರ್ಥ ಆಗಿರಲಿಲ್ಲ. ಆದರೂ ಏನಂದೆ, ಅರ್ಥ ಆಯಿತು ಅಂತಂದೆ. ಅರ್ಥ ಆದದ್ದು ಹೇಳು ಅಂತಂದರು. ಆವಾಗ ಅಂದರು, ಹಾಗೆಲ್ಲ ಹೇಳಬೇಡ ಅಂತಂದರು. ಆಯಿತು, ಮುಂದುವರಿತು. ಇನ್ನೂ ಸ್ವಲ್ಪ ದಿವಸ ಆಯಿತು. ಮತ್ತೊಮ್ಮೆ ಅರ್ಥ ಆಯಿತಾ ಅಂತ ಕೇಳಿದರು. ನನಗೆ ಮೊದಲು ಹೇಳಿದ್ದು ನೆನಪಿತ್ತು. ಅರ್ಥ ಆಯಿತು ಅಂತಂದರೆ ಹೇಳು ಅಂತಂತಾರೆ ಅಂತ ನೆನಪಿತ್ತು. ಅದಕ್ಕೆ ಏನು ಹೇಳಿದೆ, ಅರ್ಥ ಆಗಿಲ್ಲ ಅಂದೆ. ಏನಾಗಿಲ್ಲ ಹೇಳು ಅಂತಂದರು ಎಲ್ಲ ಗ್ರಹಚಾರನೇ. ನಿನಗೆ ಏನು ಅರ್ಥ ಆಗಿಲ್ಲ ಅದನ್ನು ಹೇಳು ಅಂತಂದರು. ಇದು ಅಧ್ಯಾಪಕರ ಕ್ರಮ, ಇದು ಪಾಠ ಮಾಡುವ ಕ್ರಮ. ಅವರು ಯಾರ ಶಿಷ್ಯರು ಗೊತ್ತಾ? ವಿದ್ಯಾಮಾನ್ಯರ ಶಿಷ್ಯರವರು. ಆ ವೆಂಕಟರಮಣ ಐತಾಳರು ಎನ್ನುವುದು ವಿದ್ಯಾಮಾನ್ಯರ ಗರಡಿಯಲ್ಲಿ ಪಳಗಿದವರು. ಆದ್ದರಿಂದ ಅವರಿಗೆ ಗೊತ್ತು ಹೇಗೆ ಪಾಠ ಮಾಡಬೇಕು ಅಂತ. ಅದರಿಂದ ಪರಿಪ್ರಶ್ನೆಯನ ಸೇವಯ ಅಂತ ಅರ್ಜುನನಿಗೆ ಕೃಷ್ಣ ಹೇಳಿದ್ದು ಗೊತ್ತಿತ್ತು. ಆದರೆ ಪುನಃ ಪ್ರಶ್ನೆ ಮಾಡಿದರು. ಎರಡನೇ ಆಚಾರ್ಯರಲ್ಲಿ ಪ್ರಶ್ನೆ ಮಾಡಿದರು, ದೇವರನ್ನು ನೋಡಿದ್ದೀರಾ ನೀವು? ನನಗೆ ಉಪನ್ಯಾಸಕ್ಕೆ ಬಂದಿರೋ ನೋಡಿದ್ದೀರಾ? ಅದಕ್ಕೆ ಆಚಾರ್ಯರಂದರು, ಗಾಳಿಯನ್ನು ನೋಡಲಿಕ್ಕಾಗುತ್ತಾ ಅಂತ ಕೇಳಿದರು. ಆಗೋದಿಲ್ಲ. ಗಾಳಿಯನ್ನು ಕಣ್ಣಿನ ನೋಡಲಿಕ್ಕಾಗುತ್ತಾ? ಇಲ್ಲಲ್ಲ, ಆಗೋದಿಲ್ಲ. ಹೇಗೆ ಗಾಳಿಯನ್ನು ಕಣ್ಣಿನಿಂದ ನೋಡಲಿಕ್ಕಾಗುವುದಿಲ್ಲ ಅದೇ ರೀತಿಯಲ್ಲಿ ದೇವರನ್ನೂ ಕೂಡ ನೋಡಲಿಕ್ಕಾಗುವುದಿಲ್ಲ ಅಂತ ಅಂದುಬಿಟ್ರು. ಶಿಷ್ಯ ಅಂದ, ಹೋಗಿ ಅಂತಂದ. ನೀವೇ ನೋಡಿಲ್ಲ ಅಂತೆ, ಮತ್ತೇನು ನನಗೆ ದೇವರ ಬಗ್ಗೆ ತಿಳಿಯ ಹೇಳ್ತೀರಾ? ಮೂರನೇ ಆಚಾರ್ಯರು ಬಂದರು. ಆಚಾರ್ಯರು ಬಂದು, ನಾನು ಉಪನ್ಯಾಸ ಮಾಡ್ತೇನೆ ಕೇಳಿ ಅಂತಂದರು. ಆವಾಗ ಶಿಷ್ಯ ಅದೇ ಪ್ರಶ್ನೆ ಇಟ್ಟ, ದೇವರನ್ನು ನೋಡಿದ್ದೀರಾ? ಮಧ್ವರಂದರು, ದೇವರನ್ನು ನೋಡಿದ್ದಕ್ಕೇನೆ ಹೇಳಲಿಕ್ಕೆ ಬಂದಿದ್ದೇನೆ ಅಂತಂದರು. ಆದ್ದರಿಂದಲೇ ಮಧ್ವರು ಎಂದೂ ಕೂಡ ದೇವರಿಗೆ ನಮಸ್ಕಾರ ಮಾಡುವಾಗ ಅವನಿಗೆ ನಮಸ್ಕಾರ ಅಂತ ಹೇಳುವುದಲ್ಲ, ನಿನಗೆ ನಮಸ್ಕಾರ ಅಂತ ಅನ್ನುವುದು. ನಮಗೆ ಪ್ರಸಿದ್ಧವಾದ ಶ್ಲೋಕ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅಂತ ಉಂಟಲ್ಲ, ಅದರಲ್ಲಿ ಕೊನೆಗೆ ಇರುವುದು ನಮೋ ನಮಃ ತೇ. ತೇ ಅಂದರೆ ನಿನಗೆ ಅಂತ ಅರ್ಥ. ನಿನಗೆ ಮತ್ತು ಅವನಿಗೆ. ಯಾವಾಗ ಕಣ್ಣೆದುರಿಗೆ ಕಂಡ್ರೆ ನಿನಗೆ, ಕಾಣದಿದ್ದರೆ ಅವನಿಗೆ. ಉಪನ್ಯಾಸಕ್ಕೆ ಬರುವ ತನಕ ಆ ಸ್ವಾಮಿಗಳು ಬಂದಿಲ್ಲ, ಆ ಸ್ವಾಮಿಗಳು ಬಂದಿಲ್ಲ, ಆ ಸ್ವಾಮಿಗಳು, ಇಲ್ಲಿ ಕೂತ ಮೇಲೆ ಈ ಸ್ವಾಮಿಗಳು ಉಪನ್ಯಾಸ ಮಾಡ್ತಾರೆ ಅಂತಷ್ಟೇ. ನಮೋ ನಮಃ. ಆದ್ದರಿಂದಲೇ ಆಂಜನೇಯನನ್ನು ನೋಡಿ ಹೇಗಿದ್ದಾನೆ, ಕರವ ಮುಗಿದ ಹರಿಗೆ ಇದಿರಾಗಿ, ಯಾವಾಗಲೂ ಕೂಡ ಕೈ ಮುಗಿದುಕೊಂಡೇ ಇರುವುದು. ಯಾಕೆ? ಯಾವಾಗಲೂ ಕಣ್ಣೆದುರಿಗೆ ದೇವರು ಕಾಣಿಸ್ತಾ ಇರ್ತಾನೆ. ನಾವು ಸ್ವಾಮಿಗಳಿಗೆ ಕೈ ಮುಗಿಯೋದು ಯಾವಾಗ? ಸ್ವಾಮಿಗಳನ್ನು ಕಂಡಾಗ. ಸ್ವಾಮಿಗಳು ಆಚೆ ಹೋದರೆ ಸ್ವಾಮಿಗಳಿಗೆ ಬಿಡಿ, ನಾವು ದೇವರಿಗೇನೆ ಮೋಸ ಮಾಡಲಿಕ್ಕೆ ಹೊರಟವರು. ಅಂದರೆ ರಾಯರ ಗುಡಿಯಲ್ಲಿ ಪ್ರದಕ್ಷಿಣೆ ಬರ್ತೇವಲ್ಲ, ಗುರುವಾರ ನಿತ್ಯ ಪ್ರದಕ್ಷಿಣೆ ಬರ್ತೇವಲ್ಲ, ಪ್ರದಕ್ಷಿಣೆ ಬರುವಾಗ ಕೈ ಮುಗೀತೇವ ಯಾವಾಗ? ವೃಂದಾವನದ ಎದುರಿಗೆ ಬಂದಾಗ ಕೈ ಮುಗೀತೇವೆ. ಆಚೆ ಹೋದರೆ ಕೈ ದೇವರಿಗೆ ಮೋಸ ಮಾಡಲಿಕ್ಕೆ ಹೊರಟವರು, ಮತ್ತೆ ಸ್ವಾಮಿಗಳನ್ನು ಬಿಡ್ತೀರ ನೀವು? ಹಾಗಿದ್ರೆ ಹನುಮ ಯಾವಾಗಲೂ ಹೀಗೆ ಕೈ ಹಿಡಿದಿದ್ದಾನೆ ಅಂದರೆ ಏನರ್ಥ? ಸದಾ ಅವನಿಗೆ ದೇವರು ಕಾಣಿಸ್ತಾ ಇದ್ದಾನೆ ಅಂತ ಅರ್ಥ. ಅದನ್ನೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾರ ಬಗ್ಗೆಯೂ ಕೂಡ ನಾನು ದೂರಲಿಕ್ಕೆ ಅಂತ ಹೊರಟವನಲ್ಲ. ಮತ್ತು ಆಚಾರ್ಯ ತ್ರಯರು ದೇವರ ಬಗ್ಗೆ ಹೇಗೆ ಚಿತ್ರಣ ಕೊಟ್ಟಿದ್ದಾರೆ ಎನ್ನುವುದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಷ್ಟೇ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಸಮಾಜ ಸೇವೆ ಮಾಡತಕ್ಕಂಥ ನಿಜವಾಗಿಯೂ 100ಕ್ಕೆ 100 ಒಪ್ಪಬೇಕು. ಅವರಿಗೆ 100ಕ್ಕೆ 200 ಅಂಕಗಳನ್ನು ಕೊಡಬೇಕು. ಸಮಾಜ ಸೇವೆಯ ವಿಷಯದಲ್ಲಿ ಭಗವದ್ಗೀತೆಯನ್ನು ಸಮಾಜಕ್ಕೆ ಹೇಗೆ ಹೊಂದಾಣಿಕೆ ಮಾಡಿ ಹಿಡ್ಕೊಂಡು ಹೋಗಬೇಕು ಎನ್ನುವ ವಿಷಯದಲ್ಲಿ ಮೊದಲು ನಾವು ಬದುಕಲಿಕ್ಕೆ ಕಲಿಬೇಕು. ಆಮೇಲೆ ದೇವರ ಬಗ್ಗೆ ತಾನೇ ಹೇಗೆ ಭಗವದ್ಗೀತೆ ಹಿಡ್ಕೊಂಡು ಹೇಗೆ ಬದುಕಬೇಕು ಎನ್ನುವುದನ್ನು ತಿಳಿಸಿಕೊಡಲಿಕ್ಕೆ ಆ ಒಂದು ಆಶ್ರಮ ತುಂಬ ಶ್ರಮ ಪಡ್ತಾ ಇದ್ದಾರೆ. ಚೆನ್ನಾಗಿ ಉಪನ್ಯಾಸ ಮಾಡ್ತಾ ಇದ್ದಾರೆ. ಜನಗಳು ಅದನ್ನು ನಂಬಿಕೊಂಡು ಅದಕ್ಕೆ ಅನುಗುಣವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆಯೂ ಕೂಡ. ಆದರೆ ದೇವರ ವಿಷಯ ಬಂದಾಗ ಮಾತ್ರ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಎನ್ನತಕ್ಕಂಥ ಒಂದೇ ಮಾತು, ನನ್ನದೇ ಅಂಶ ಜೀವ
ಅದು ತಪ್ಪು. ಕೃಷ್ಣನೇ ಅಂದ, ಮಹಾರಾಯ ನೀನು ನಾನಲ್ಲ, ನಾನು ನೀನಲ್ಲ, ನೀನು ನೀನೇ, ನಾನು ನಾನೇ ಅಂಥೇಳಿ ಭಗವಂತ ಹೇಳಿದ ಮಾತು. ಆದರೆ ನಾವು ಮಾತ್ರ ನೀನೇ ನಾನು, ನಾನೇ ನೀನು, ನೀನೇ ನಾನು, ನಾನೇ ಒಪ್ಪೋಲ್ಲ ಅಂದರೆ ಶಾಸ್ತ್ರ ಒಪ್ಪೋಲ್ಲ ಅಂತಂದರು. ಆದ್ದರಿಂದ ನಮಗೆ ಜ್ಞಾನ ಬೇಕು, ದೇವರ ಬಗ್ಗೆ ಜ್ಞಾನ ಸಂಪಾದನೆ ಮಾಡಬೇಕು. ಆ ಜ್ಞಾನ ಮಾತ್ರ ಮೀರಿ ಬರಬಾರ್ದು. ಏನಾಗಿದೆ? ಮೀರಿ ಬರುತ್ತಲಿದೆ. ಎಲ್ಲೋ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅನ್ನತಕ್ಕಂಥ ಮಾತು ಪ್ರಾಯಶಃ ಎಲ್ಲೋ ಅಲ್ಲಲ್ಲಲ್ಲಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕೇಳಿಸ್ತದೆ ವಿನಃ ಸಮಗ್ರವಾಗಿ ಕೆ ತನಕ ಇನ್ನೂ ಆಗಿಲ್ಲ. ಕೆ ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ಅಂತ ಅರ್ಥ. ಅಲ್ಲಿ ತನಕ ಇನ್ನೂ ಆಗಿಲ್ಲ. ಅದು ಹಾಗಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿತಾರೆ, ನಮಸ್ಕಾರ ಮಾಡ್ತಾರೆ. ಆದರೆ ತಮ್ಮ ಚಿಂತನೆಯಲ್ಲಿ ಮಾತ್ರ ನಾನೇ ದೇವರು ಅಂತ ಚಿಂತನೆ. ಹಾಗಾದರೆ ಜಾಯತೆ ಜನ್ಮ ಯಾವುದಕ್ಕೆ? ದೇವರ ಬಗ್ಗೆ ತಿಳುವಳಿಕೆಯ ಜನ್ಮ ನಮ್ಮಲ್ಲಿ ಆಗುತ್ತೆ. ದೇವರೇ ಅದು ಮೀರದಂತೆ ನೋಡು, ಅದು ತಪ್ಪು ದಾರಿಗೆ ಹೋಗದಂತೆ ನೋಡು. ಹರಿ ಸರ್ವೋತ್ತಮ ನಮಗೆಲ್ಲ ಅನುಭವಕ್ಕೆ ಬರುವ ಮಾತು ಇದು. ನಾವು ನಿತ್ಯ ಅನುಭವಿಸತಕ್ಕಂಥದ್ದೇ ಅಲ್ವೋ ಪ್ರತಿಯೊಬ್ಬರು ಕೂಡ. ಎಲ್ಲ ಚತುರ್ಮುಖ ಬ್ರಹ್ಮದೇವರಿಗೂ ರುದ್ರದೇವರಿಗೂ ತಲವಕಾರ ಉಪನಿಷತ್ತಿನಲ್ಲಿ ನಡೆದ ಸಂಭಾಷಣೆಯೇ ಇದು. ಅದು ಯಾರೋ ರುದ್ರದೇವರು ಕೇಳೋದು ಬ್ರಹ್ಮದೇವ್ರ ಹತ್ರ, ಅದು ಯಾರೋ ಯಾವುದು ಅದು ಅಂತಂದರೆ ಮತ್ತೇನಿಲ್ಲ, ನಾನು ಈಚೆ ನೋಡಬೇಕು ಅಂತಂದರೂ ಕೂಡ ಆಚೆ ನೋಡಲಿಕ್ಕಾಗದೆ ನೋಡಬಾರದ ಕಡೆ ನೋಡುವಂತೆ ಮಾಡುವುದು ಯಾರೋ ಅಂತ ರುದ್ರದೇವರ ಪ್ರಶ್ನೆ. ಕೇನ ಇಷಿತಂ ಪತತಿ ಪ್ರೇಷಿತಂ ಮನಃ. ಯಾರಾದರೂ ಕೂಡ ನಮ್ಮ ನಾಲಿಗೆಯನ್ನು ನಾವೇ ಕಚ್ಚಿಕೊಳ್ತೇವಾ? ಊಟ ಮಾಡುವ ಭರದಲ್ಲಿ, ಊಟ ಮಾಡುವ ರಭಸದಲ್ಲಿ ಎಷ್ಟೋ ಸಮಯದಲ್ಲಿ ಚಕ್ಕುಲಿಯನ್ನು ಜಗಿಯುವ ಬದಲು ನಮ್ಮ ನಾಲಿಗೆಯನ್ನೇ ಜಗಿತೇವಲ್ಲ. ಯಾರು ಜಗಿಸಿದ್ದು? ಹಾಗಾದರೆ ಯಾವುದೋ ಒಂದು ಶಕ್ತಿ ನಮ್ಮ ಹಿಂದಿನಿಂದ ಕೆಲಸ ಮಾಡ್ತಾ ಉಂಟಲ್ವೋ ಅಂತೇಳಿ ಒಂದು ಉಪನಿಷತ್ ಅದಕ್ಕೋಸ್ಕರನೇ ಹೊರಟದ್ದು. ಹಾಗಾದರೆ ದೇವರು ದೊಡ್ಡವ ಅಂತಲ್ಲ, ಹರಿ ದೊಡ್ಡವ ಎನ್ನತಕ್ಕಂಥ ಚಿಂತನೆ ನಮ್ಮಲ್ಲಿ ಬರಬೇಕು. ದೇವರು ದೊಡ್ಡವ ಅಂತಂದರೆ ಎಲ್ಲರೂ ಹೇಳ್ತಾರೆ ದೇವರು ದೊಡ್ಡವ. ಗಣಪತಿಯ ಉಪಾಸಕರು ಗಣಪತಿ ದೇವರು ದೊಡ್ಡವ ಅಂತಾರೆ, ಶೈವರು ಶಿವ ದೊಡ್ಡವ ಅಂತಾರೆ, ಸ್ಕಾಂದರು ಸ್ಕಂದ ದೊಡ್ಡವ ಅಂತಾರೆ, ಶಾಕ್ತರು ಲಕ್ಷ್ಮೀ ದೊಡ್ಡವಳು ಅಂತಾರೆ. ಹಾಗಾದರೆ ದೇವರು ದೊಡ್ಡವ ಅಂತಿಷ್ಟೇ ಅಲ್ಲ, ಹರಿ ಸರ್ವೋತ್ತಮ ಎನ್ನತಕ್ಕಂಥ ಚಿಂತನೆ. ಪ್ರಾಯಶಃ ನೀವು ಶಿವಮೊಗ್ಗದ ಕಡೆಯವರಿಗೆ ಸ್ವಲ್ಪ ನಾವು ರುದ್ರದೇವರನ್ನು ಬೈಪಾಸ್ ಮಾಡಿ ದೇವರ ಬಳಿಗೆ ಹೋಗುವವರಲ್ಲ. ರುದ್ರದೇವರನ್ನು ಬೈಪಾಸ್ ಮಾಡಿಕೊಂಡು ದೇವರ ಬಳಿಗೆ ಹೋದರೆ ದೇವರು ಸ್ವೀಕಾರ ಮಾಡೋಲ್ಲ. ಹೋಗು ಟೀಚರ್ ಮೂಲಕನೇ, ಕ್ಲಾಸ್ ಟೀಚರ್ ಮೂಲಕನೇ ಬಾ ಅಂತಾರೆ. ವೈಷ್ಣವಾನಾಂ ಯಥಾ ಶಂಭು ಅಂತ ಹಿರಿಯರು ಹೇಳಿರತಕ್ಕಂಥ ಮಾತು. ಆ ರುದ್ರದೇವರು ಇನ್ನೂ ಕೂಡ ಭಗವಂತನ ಮೇಲಿನ ಪ್ರೀತಿಯಿಂದ ಗಂಗೆಯನ್ನು ತನ್ನ ತಲೆ ಮೇಲೆ ಜಟೆಯಲ್ಲಿ ಧಾರಣೆ ಮಾಡಿಕೊಂಡಿದ್ದಾರಲ್ವೋ. ಆದ್ದರಿಂದ ರುದ್ರದೇವರನ್ನು ಎಂದೂ ಕೂಡ ಕಡೆಗಣಿಸಿದ ಅಂತಂದರೆ ಅವನಿಗೆ ಭಗವಂತನ ಪ್ರೀತಿ ಸಿಗುವುದೇ ಇಲ್ಲ. ನಮ್ಮಲ್ಲಿ ಈಗಲೂ ಕುಂಟು, ಪ್ರಾಯಶಃ ಘಟ್ಟದ ಮೇಲೆ ಇಲ್ಲ ಅಂತ ಭಾವಿಸ್ತೇನೆ. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮುಂಜಿ ದಿವಸ ಗಾಯತ್ರಿ ಕೊಡ್ತೇವೆ, ಅಷ್ಟಾಕ್ಷರ ಕೊಡ್ತೇವೆ, ಪಂಚಾಕ್ಷರ ಕೊಡಲಿಕ್ಕೆ ಮರೆಯೋಲ್ಲ. 5 ಅಕ್ಷರದ ನಮಃಶಿವಾಯ ಅನ್ನತಕ್ಕಂಥ ಮಂತ್ರ ಕೊಡಲಿಕ್ಕೆ ಮರೆಯೋಲ್ಲ. ಯಾಕೆ? ಗಾಯತ್ರಿ ಮತ್ತು ಅಷ್ಟಾಕ್ಷರ ಮಂತ್ರವನ್ನು ಪ್ರತಿ ದಿವಸ ಜಪ ಮಾಡಲಿಕ್ಕೆ ಮನಸ್ಸು ಕೊಡಬೇಕಾದವರೇ ರುದ್ರದೇವರು. ಮನವ ನರಹರಿ ಎಲ್ಲಿ ಕೊಡು ಶಂಭೋ ಕೈಲಾಸವಾಸ ಗೌರೀಶ ಈಶ. ಆದ್ದರಿಂದ ರುದ್ರದೇವರನ್ನು ಬೈಪಾಸ್ ಮಾಡಿ ಹೋಗತಕ್ಕಂಥ ಪ್ರಸಂಗವೇ ಇಲ್ಲ. ಪ್ರಾಯಶಃ ಇಲ್ಲೆಲ್ಲ ಇದು ಇಲ್ಲ ಕಾಣುತ್ತೆ. ಯಕ್ಷಗಾನ ಬಯಲಾಟ ಅಂತ ಇಲ್ಲೆಲ್ಲ ಇಲ್ಲ ಕಾಣುತ್ತೆ. ನಮ್ಮ ಕಡೆ ಉಂಟು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಉಂಟು. ಆಚಾರ್ಯ ಮಧ್ವರೇ ಅದಕ್ಕೆ ನಾಂದಿ ಹಾಕಿದ್ದು ಯಕ್ಷಗಾನ ಬಯಲಾಟಕ್ಕೆ. ಆದ್ದರಿಂದ ಅದರಲ್ಲಿ ತೆಂಕುದಿಟ್ಟು ಬಡಗುದಿಟ್ಟು ಅಂತ 2. ತೆಂಕುದಿಟ್ಟು ಅಂತಂದರೆ ಉತ್ತರ ದಿಕ್ಕಿಗೆ, ಬಡಗುದಿಟ್ಟು ಅಂತಂದರೆ ದಕ್ಷಿಣ ದಿಕ್ಕಿಗೆ. ದಕ್ಷಿಣ ದಿಕ್ಕಿರೋದು ಒಂದು ಕ್ರಮ, ಉತ್ತರ ದಿಕ್ಕಿರೋದು ಒಂದು ಕ್ರಮ. ಅದಕ್ಕೆ ಮೂಲ ಮಧ್ಯ ಉಡುಪಿ ಆಚಾರ್ಯ ಮಧ್ವರು ಸ್ಥಾಪನೆ ಮಾಡಿದ್ದು ತನ್ನ ಶಿಷ್ಯ ನರಹರಿ ತೀರ್ಥರ ಮೂಲಕ. ಯಾವ ನರಹರಿ ತೀರ್ಥರು ನಮ್ಮ ಅದಮಾರ ಮಠದ ಮೂಲ ಪುರುಷರೋ ಅವರ ಮೂಲಕ ಆರಂಭ ಮಾಡಿಸಿದ್ದು ಯಾವುದನ್ನು ಅಂತಂದರೆ ಯಕ್ಷಗಾನ ಬಯಲಾಟ ಎನ್ನುವುದನ್ನು. ಅದರಲ್ಲಿ ಒಂದು ಪ್ರಸಂಗ ಯಾವುದು? ಭಸ್ಮಾಸುರ ಮೋಹಿನಿ ಅಂತ. ಗೊತ್ತುಂಟು ಇಲ್ವೋ, ನೋಡಿದ್ದೀರಿ ಇಲ್ವೋ ಅಂತ ಗೊತ್ತಿಲ್ಲ. ರುದ್ರದೇವರ ತಪಸ್ಸು ಮಾಡೋದು, ಭಸ್ಮಾಸುರ ವರ ಪಡೆಯುವುದು, ಯಾರ ತಲೆ ಮೇಲೆ ಕೈ ಇಟ್ಟರೆ ಭಸ್ಮ ಆಗಬೇಕು ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ರುದ್ರದೇವರ ತಲೆ ಮೇಲೇನೆ ಕೈ ಇಡಲಿಕ್ಕೆ ಅಂತ ಬಂದದ್ದು. ಆವಾಗ ರುದ್ರದೇವರು ಅರಸಿಕೊಂಡು ಹೋದದ್ದು ವಿಷ್ಣುವನ್ನು.
ಭಗವಂತ ಮೋಹಿನಿ ರೂಪ ತಾಳಿದ, ಭಸ್ಮಾಸುರನನ್ನು ಧ್ವಂಸ ಮಾಡಿದ. ನಮಗೆಲ್ಲ ಗುರುಗಳ ಸ್ಥಾನದಲ್ಲಿ ಇರತಕ್ಕಂಥವರು ಮಹಾರುದ್ರದೇವರು, ಮಹಾರುದ್ರದೇವರು, ಮಹಾರುದ್ರದೇವರು. ಅಂಥ ರುದ್ರದೇವರೇ ಸರ್ವೋತ್ತಮ ಅಂತ ಹೇಳತಕ್ಕಂಥ ಒಂದು ಪಂಗಡ ಇದೆ. ಆದ್ದರಿಂದ ದೇವರು ದೊಡ್ಡವ ಅಂತಲ್ಲ, ಸ್ಪಷ್ಟವಾಗಿ ಹರಿ ಲಕ್ಷ್ಮೀಪತಿ ಹರಿ ಸರ್ವೋತ್ತಮ ಎನ್ನತಕ್ಕಂಥ ಚಿಂತನೆ ಬೇಕು. ಹಾಗಾದರೆ ಈ ದೇವರ ಬಗ್ಗೆ ಚಿಂತನೆ ಅದು ಮೀರಿ ಬರುತ್ತಲಿದೆ. ಯಾವ ಚಿಂತನೆ ಆದರೂ ಅಡ್ಡಿಲ್ಲ ಅಂಥೇಳಿ ಒಮ್ಮೆ ತಗೊಳ್ತಕ್ಕಂಥ ಪ್ರಸಂಗ ಅದು ಮೀರಿ ಬರುತ್ತಲಿದೆ. ಮೀರದಂತೆ ನೋಡು, ಸರಿಯಾದ ದಾರಿಯಲ್ಲಿ ಹರಿ ಸರ್ವೋತ್ತಮ ಅಂತಿಷ್ಟೇ ಅಲ್ಲ, ಹರಿಯೇ ಸರ್ವೋತ್ತಮ ಎನ್ನತಕ್ಕಂಥ ಚಿಂತನೆ ಬರುವಂತೆ ನೋಡು. ಜಾಯತೆ, ಆ ತಿಳುವಳಿಕೆ ಇರಲಿಯೋ ಎನ್ನಲ್ಲಿ, ಮರ್ತು ಹೋಗುತ್ತೆ. ಉಪನ್ಯಾಸ ಕೇಳುವಾಗ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೌದು, ಇಲ್ಲಿಂದ ಹೊರ ಹೋದಾಗ ಇಲ್ಲಿಗೆ ಬಾರದವ್ರು ಯಾರೋ ಕೇಳಿದ್ರು, ಸ್ವಾಮಿಗಳು ಉಪನ್ಯಾಸ ಮಾಡಿದ್ರಲ್ಲ, ಹೌದು, ಏನು ಹೇಳಿದ್ರಿ ಒಂಚೂರು ಹೇಳ್ತೀರಾ? ಅಯ್ಯೋ ಏನು ಅಂತ ಹೇಳಿ ತುಂಬ ಮುದ್ದಾಯ್ತು ಅಷ್ಟರಲ್ಲಿ. ನಾವು ನಮ್ಮ ಕೆನ್ನೆಗೆ ಹೊಡ್ಕೊಂಡದ್ದೇ ಬಂತು. ಅದಕ್ಕಂದ್ರೆ ಹಾಗಾದರೆ ಮನೆ ಹೋಗುವ ತನಕ ಆದರೂ ಇರಲಿ ಸ್ವಲ್ಪ. ಇನ್ನೊಬ್ಬರಿಗೆ ಹೇಳಿದಾಗ ನಮಗೆ ಇಮ್ಮಡಿ ಆಯಿತು, ನಮ್ಮಲ್ಲಿ ಸ್ವಲ್ಪ ಆವಾಗ ಉಳಿಲಿಕ್ಕೆ ಅನುಕೂಲ ಆಗುತ್ತೆ. ಅದು ಅಸ್ತಿ ಜಾಯತೆ, ತತ್ವಜ್ಞಾನಂ ಜಾಯತೆ ಅಸ್ತಿ ವರ್ಧತೆ. ಅದನ್ನು ಬೆಳೆಸಿಕೊಳ್ಳೋಣ. ಸ್ವಾಮಿಗಳು ಎಷ್ಟು ಹೇಳಿದ್ದಾರೆ ಅಷ್ಟೇ ಇಟ್ಟುಕೊಳ್ಳುವುದಲ್ಲ, ಅದಕ್ಕೆ ಸ್ವಲ್ಪ ನಮ್ಮದು ಕೂಡ ಸೇರಿಸಿಕೊಳ್ಳೋಣ ಅಂತಾರೆ. ಅಂದರೆ ಈಗ ಸ್ವಾಮಿಗಳು ಏನಂದರು ಅಂತಂದು ಬಿಟ್ಟರೆ ಬೋ ಅಂತಂದರು. ನೀವು ಮನೆ ಹೋಗಿ ಸ್ವಾಮಿಗಳು ಬೋ ಅಂತಂದ್ರು, ಅಲ್ಲ ಅಷ್ಟೆ ಬೋಂಡ ಅಂತಂದರು. ಪೂರ್ತಿಯಾಗಿ ಹೇಳಲಿಲ್ಲ ಅಂತ ನೀವು ಅಲ್ಲಿ ಮನೆಯಲ್ಲಿ ಕೇಳ್ಬೋದು. ಅದು ಏಕಾದಶಿ ಆದ್ದರಿಂದ ಪೂರ್ತಿ ಹೇಳಲಿಲ್ಲ. ಹಾಗಿದ್ರೆ ಒಂದು ನಮೋ ಅಂದರೆ ಏನು? ನಮೋ ಅಂದರೆ ಏನು? ಗುಟ್ಟಾಗಿ ಮಾತಾಡೋದಾದರೆ ನಾನು, ಯಾಕೆ ಎಲ್ಲ ಪಕ್ಷದವರು ಇದ್ದಿರ್ಬೋದು, ಆದ್ದರಿಂದ ಸ್ಪಷ್ಟವಾಗಿ ಹೇಳಿಬಿಟ್ರೆ ಅವರಿಗೂ ಸ್ವಲ್ಪ ನೋವಾಗುತ್ತೆ. ಆದ್ದರಿಂದ ನಾನೇನಂತೇನೆ, ನಮೋ ಅಂತೇನೆ, ರಾಗ ಅಂತೇನೆ, ನಮೋ ಅಂತೇನೆ, ರಾಗ ಅಂತೇನೆ. ಈಗ ರಾಗದೊಟ್ಟಿಗೆ ಬಂದಾಗ ನಮೋ ಅಂದರೆ ಏನು ಅಂತ ಅರ್ಥ ಇದೆ ನೋಡಿ. ಒಂದೇ ಅಕ್ಷರ ಹೇಳಿದ್ದು ನಾವೇ ಅರ್ಥ ಮಾಡಿಕೊಳ್ತೇವಲ್ಲ. ರಾಗ ಅಂದರೆ ಒಂದೇ ಅಕ್ಷರ, ಒಂದೊಂದೇ ಅಕ್ಷರ ಹೇಳಿದ್ದು, ಆವಾಗ ನಿಮಗೆ ಅದರಿಂದ ಅರ್ಥ ಆಗುತ್ತಲ್ಲ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಒಂದು ಅಕ್ಷರ ಹೇಳೋದು, ಅದರಿಂದ ನಾವು ಮತ್ತೆ ಅದನ್ನು ಏನು ಮಾಡಬೇಕು? ವರ್ಧತೆ, ಬೆಳೆಸಿ. ನಮ್ಮ ಅಧ್ಯಯನದ ಕ್ರಮನೇ ಹಾಗುಂಟಲ್ವ. ಹಿರಿಯರು ಹೇಳಿದ್ದು ಆಚಾರ್ಯಾತ್ ಪಾದಂ ಆದತ್ತೆ. ಗುರುಗಳು ಹೇಳ್ತಾರಲ್ಲ, 1/4 ಭಾಗ ಮಾತ್ರ ನನಗೆ ಗುರುಗಳಿಂದ ಬಂದದ್ದು, ಮತ್ತು 100ಕ್ಕೆ 100 ಬಂದಿಲ್ಲ ಗುರುಗಳಿಂದ. ಅವರಲ್ಲೇನೋ 100ಕ್ಕೆ 100 ಉಂಟು, ನನಗೆ ಬಂದದ್ದು ಮಾತ್ರ 1/4 ಭಾಗ. ಆಚಾರ್ಯಾತ್ ಪಾದಂ ಆದತ್ತೆ, 1/4 ಭಾಗ ಮಾತ್ರ. ಆದ್ದರಿಂದಲೇ ಆಚಾರ್ಯ ಮಧ್ವರು ತನ್ನ ಶಾಸ್ತ್ರಗಳನ್ನು ತಾಮ್ರದಲ್ಲಿ ಬರೆದು ತನ್ನ ಸಂಚಾರದ ಕಡೇ ಸ್ಥಳದಲ್ಲಿ ಭೂಮಿಯೊಳಗೆ ಹೂತಿಟ್ರು. ಆ ಕಡೇ ಸ್ಥಳದ ಹೆಸರೇ ಕಡತಿಲ ಅಂತ ಹೇಳಿಕೊಂಡು ಅಲ್ಲಿ ಹೂತಿಟ್ರು. ಯಾಕೆ? ಜನಗಳಿಗೆ ದಾಹ ಆದಾಗ ಆಚಾರ್ಯ ಮಧ್ವರ ಹರಿಸರ್ವೋತ್ತಮತ್ವವನ್ನು ತಿಳ್ಕೊಳ್ಬೇಕು ಅಂತ ತುಂಬ ಬಾಯಾರಿಕಾದಾಗ ಬೇಕಲ್ವೋ, ಅದಕ್ಕೋಸ್ಕರ ಅಲ್ಲಿ ಹೂತಿಟ್ರು. ಯಾರು ತರ್ತಾರೆಯನ್ನು? ಆಚಾರ್ಯ ಮಧ್ವರ ಪೂರ್ವಾಶ್ರಮದ ತಮ್ಮ ವಿಷ್ಣು ತೀರ್ಥರು ಈಗಲೂ ಕೂಡ ಹರಿಶ್ಚಂದ್ರ ಪರ್ವತದಲ್ಲಿ ತಪಶ್ಚರ್ಯ ಮಾಡ್ತಾ ಇದ್ದಾರೆ. ಸ್ವಾದಿ ಮಠದ ಮೂಲ ಪುರುಷರು ಸುಬ್ರಹ್ಮಣ್ಯದ ಪಕ್ಕದಲ್ಲಿ ತಪಶ್ಚರ್ಯ ಮಾಡ್ತಾ ಇದ್ದಾರೆ. ಅವರು ಬರ್ತಾರೆ, ಬಂದು ಅದನ್ನು ಭೂಮಿಯಿಂದ ತೆಗೆದು ಮತ್ತೊಮ್ಮೆ ಪ್ರಚಾರ ಮಾಡ್ತಾರೆ. ಅಂತೂ ಮಾಧ್ವರ ಸಂಖ್ಯೆ ಜಾಸ್ತಿ, ತಲೆ ಸಂಖ್ಯೆ ಹೊರಗಿನಿಂದ ಜಾಸ್ತಿ ಆಗ್ಬೋದು, ಒಳಗಿನಿಂದ ಕಮ್ಮಿ. ಆದ್ದರಿಂದ ವಿದ್ಯೆ ಒಬ್ಬನಿದ್ದದನ್ನು ಪೂರ್ಣ ಮತ್ತೊಬ್ಬನಿಗೆ ಕೊಡಲಿಕ್ಕೆ ಸಾಧ್ಯನಿಲ್ಲ. ನಿಮಗೆ ಇನ್ನೊಂದು ಸ್ಪಷ್ಟವಾದ ಉದಾಹರಣೆ ಕೊಡಲಾ? ನನ್ನ ಮನೆಗೆ ಬೆಂಕಿ ಬಿತ್ತು. ಬೆಂಕಿ ಬಿದ್ದಾಗ ಪುನಃ ಕಟ್ಟಿಸಬೇಕು ಅಂತೇಳಿ ಸರ್ಕಾರಕ್ಕೊಂದು ಅರ್ಜಿ ಗುಜರಾಯಿಸಿದೆ. ಪೂರಾ ಕನ್ನಡ ಅರ್ಜಿ ಗುಜರಾಯಿಸಿದಾಗ ಹೋಯಿತು, ಮೇಲೆ ತನಕ ಹೋದಾಗ ಅಲ್ಲಿಂದ 10,000 ದುಡ್ಡು ಬಿಡುಗಡೆ ಆಯಿತು. ಏನೋ ನನ್ನ ಅಜ್ಜನ ಪುಣ್ಯ, 10,000 ದುಡ್ಡು ಬಿಡುಗಡೆ ಆಯಿತು. ನನ್ನ ಕೈಗೆ ಬಂದದ್ದು 1,000 ರೂಪಾಯಿ ಮಾತ್ರ. ಎಲ್ರಿಗೂ ಅರ್ಥ ಆಯಿತಾ? ಅದೇ ರೀತಿಯಲ್ಲಿ ವಿದ್ಯೆಯನ್ನು ಆಚಾರ್ಯಾತ್ ಪಾದಂ ಆದತ್ತೆ, ಪಾದಂ ಶಿಷ್ಯ ಸ್ವಮೇಧಯ
ದೇವರು ಕೊಟ್ಟ ತನ್ನ ಬುದ್ಧಿಶಕ್ತಿಯನ್ನು ಸ್ವಲ್ಪ ಹಾಕಬೇಕಿಲ್ಲ, ಬುದ್ಧಿಶಕ್ತಿಗೆ ತುಕ್ಕು ಹಿಡಿಯುತ್ತೆ, ರಷ್ಟು ಹಿಡಿಯುತ್ತೆ. ಬುದ್ಧಿಶಕ್ತಿಯನ್ನು ಹಾಕಿ ಸ್ವಲ್ಪ ಬೆಳೆಸ್ಕೊಳ್ಬೇಕು. ಆವಾಗ ಅರ್ಧ ಆಯಿತು ವಿದ್ಯಾಭ್ಯಾಸ. ಇನ್ನು ಪಾದಂ ಸಬ್ರಹ್ಮಚಾರಿಭ್ಯ, ಸಹಪಾಠಿಗಳು ಅಂತ ಇರ್ತಾರಲ್ಲ, ಅವರ ಜೊತೆಯಲ್ಲಿ ಏನು ಅಧ್ಯಾಪಕರು ಏನು ಹೇಳಿದರು ಅಂತಂದರೆ, ಇಲ್ಲಿ ಏನು ಮಾಡ್ತಾನೆ, ಇಲ್ಲಿ ಪಾಠ ಮಾಡ್ತಾ ಇದ್ದಾರೆ, ಆ ವಿದ್ಯಾರ್ಥಿ ಮತ್ತೊಬ್ಬರ ವಿದ್ಯಾರ್ಥಿಯ ಮುಖವನ್ನೇ ನೋಡೋದು. ಅವ ಏನು ಮಾಡ್ತಾನೆ ಅಂಥೇಳಿ. ಯದ್ಯಪ್ ಯಾರ ಮುಖ ನೋಡಬೇಕು? ಅಧ್ಯಾಪಕನ ಮುಖ ನೋಡಬೇಕು. ಅವ ಆಚೆ ನೋಡ್ತಾನೆ, ಈಚೆ ನೋಡ್ತಾನೆ. ಅದಕ್ಕೊಂದು ಅಕಸ್ಮಾತ್ ಇವನಿಗೆ ಬಾರದಿತ್ತು ಅಂತಂದರೆ ಗುರುಗಳ ಮುಖವನ್ನೇ ನೋಡ್ತಾ ಕೂತಿರತಕ್ಕಂಥ ಇದ್ದಾನಲ್ಲ. ಪಾದಂ ಸಬ್ರಹ್ಮಚಾರಿಭ್ಯ, ಮುಕ್ಕಾಲಾಯಿತು. ಇನ್ನು ಕಾಲು ಭಾಗ ಪಾದಂ ವ್ಯಾಖ್ಯಾನ ಕೌಶಲ. ತಾನು ಪಾಠ ಮಾಡಲಿಕ್ಕೆ ಶುರು ಮಾಡಿದಾಗ ಅಲ್ಲಿಗೆ ವಿದ್ಯೆ ಪೂರ್ಣ ಆಗುತ್ತೆ. ಆದ್ದರಿಂದ ವರ್ಧತೆ, ಸ್ವಯಂ ತಾನು ಅದನ್ನು ಬೆಳೆಸಿಕೊಳ್ಬೇಕು. ಜಾಯತೆ ಅಸ್ತಿ ವರ್ಧತೆ, ಬೆಳೆಸಿಕೊಳ್ಳುವುದು ಮಾತ್ರ ಅಲ್ಲ, ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ವಿಪರಿಣಮತೆ, ನಮ್ಮಲ್ಲಿ ಶಾಸ್ತ್ರಗಳು ಕೆಲವು ಹೇಳಲಿಕ್ಕೆ ಮಾತ್ರ ಇರುವುದು. ರಾತ್ರಿ ಬದನೆಕಾಯಿ ತಿನ್ನಬೇಡ ಅಥವಾ ರಾತ್ರಿ ಮೊಸರು ತಿನ್ನಬೇಡ ಅಂತಲೂ ಏನೋ ಒಬ್ಬರು ಉಪನ್ಯಾಸದಲ್ಲಿ ಹೀಗೆ ಹೇಳಿದ್ರಂತೆ. ಆ ಉಪನ್ಯಾಸ ಕೇಳಲಿಕ್ಕೆ ಅವನ ಹೆಂಡತಿಯೂ ಬಂದಿದ್ದಳು. ಇವ ಉಪನ್ಯಾಸ ಮುಗಿಸಿ ಮನೆಯಲ್ಲಿ ಹುಡುಗಿ ಊಟಕ್ಕೆ ಕೂತಿದ್ದಾನೆ. ಸಾರು ಸಾಂಬಾರು ಹಾಕಿ ಆಯಿತು. ಮೊಸರು ಅಂತಂದಳು. ಮೊಸರು ತಿನ್ನಬಾರ್ದು ಅಂತ ನೀವೇ ಹೇಳಿದ್ದಲ್ವ ಅಂತ ಅಂದೇ ಬಿಟ್ಲು ಅವಳು. ಅಲ್ಲಿದ್ದಂಥ ಮೊಸರನ್ನು ಚೆಲ್ಲಿ ಬಿಟ್ಟಿದ್ಳು ಅವಳು, ಯಾಕೆ ತಿನ್ನಬಾರ್ದು ಅಂತ ನಮ್ಮ ಉಪನ್ಯಾಸ ಏನು ಹಾಗಾದರೆ ಇನ್ನೊಬ್ಬರಿಗೆ ನಮಗೆ ಅದಕ್ಕಂದರು. ಆಚಾರ್ಯ ಶಬ್ದದ ಅರ್ಥ ಏನು? ನಾವು ಆಚಾರ್ಯ 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 ಅಂತಂತೇವಲ್ಲ, ಆಚಾರ್ಯ ಶಬ್ದದ ಅರ್ಥ ಏನು? ಆಚಿನೋತಿ ಶಾಸ್ತ್ರಾರ್ಥಂ ಶಿಷ್ಯೇ ಸ್ಥಾಪಯತಿಯ ಸ್ವಯಂ ಆಚರತೆ ಯಸ್ತು ತಮ್ ಆಚಾರ್ಯಂ ಪ್ರಚಕ್ಷತೆ. ಹೇಳಿದ್ದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವವನನ್ನು ಆಚಾರ್ಯ ಅಂತ ಕರೀತಾರೆ. ಏನರ್ಥ? ವಿಪರಿಣಮತೆ, ತನ್ನ ಜೀವನದಲ್ಲಿ ಅದರಿಂದ ಬದಲಾವಣೆ ತಂದುಕೊಳ್ಬೇಕು. ವಿಪರಿಣಮತೆ. ಹೀಗೆ ಆಯಿತು ಅಂತಂದು ಏನಾಗುತ್ತೆ? ನಿಮ್ಮ ಕರ್ಮಗಳು ಅಪಕ್ಷೀಯತೆ, ಜಾಯತೆ ಅಸ್ತಿ ವರ್ಧತೆ ವಿಪರಿಣಮತೆ. 6 ತೆರೆಗಳಲ್ಲಿ ಅದು ಒಂದುಂಟಲ್ಲ, ಅಪಕ್ಷೀಯತೆ ಅನ್ನೋದು ಒಂದು ತೆರೆ ತಾನೆ. ಅಪಕ್ಷೀಯತೆ ಅಂತಂದು ಬಿಟ್ಟರೆ ನಮ್ಮ ಕರ್ಮಗಳು ಕ್ಷೀಣಿಸ್ತಾ 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 ಬರ್ತವೆ. ಎಲ್ಲ ಕರ್ಮಗಳು ಕ್ಷೀಣಿಸಿತು ಅಂತ ಆದಮೇಲೆ, ಪ್ರಾರಬ್ಧ ಕರ್ಮ ಎಲ್ಲ ಮುಗಿಯಿತು ಅಂತಾದಮೇಲೆ ಲಿಂಗ ದೇಹ ನಶ್ಯತಿ. ಲಿಂಗ ದೇಹ ನಾಶ ಅಂದರೆ ಭಗವಂತನ ಸನ್ನಿಧಾನಕ್ಕೆ ಸೇರ್ತಾನೆ. ಈ ರೀತಿಯಲ್ಲಿ ಜನ್ಮಾದಿ 6 ಜಾಯತೆ ಅಸ್ತಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ, ಇದು 6 ಯಾರಿಂದ ಆಗುತ್ತೋ ಅಂತಹ ಸತ್ಯಂ ಪರಂ ಧೀಮಹಿ. ಇದಕ್ಕೆ ಆಚಾರ್ಯ ಮಧ್ವರು ಬರೆದಂಥ ಅರ್ಥ ಏನು? ಸೃಷ್ಟಿ ತುಂಬ ಸುಲಭ ಉಂಟು. ಸೃಷ್ಟಿ ಸ್ಥಿತಿ ಅಪ್ಯಯ. ಅಪ್ಯಯ ಶಬ್ದಕ್ಕೆ ನಾಶ ಅಂತ ಅರ್ಥ. ನಾವು ನಮ್ಮದಾದೊಂದು ಶ್ಲೋಕವನ್ನು ನಿತ್ಯ ಹೇಳ್ತೇವೆ, ಕಾಣ್ತೇವೆ. ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿರ್ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷಾತ್ ಯಸ್ಮಾತ್ ಸ ಹರಿರೇ ಕರಾಟ್. ನಿತ್ಯ ಹೇಳತಕ್ಕಂಥ ಸ್ತೋತ್ರ ಅಲ್ವೋ. ಸೃಷ್ಟಿ ಕೊಡುವವನೇ, ಸ್ಥಿತಿ ಕೊಡುವವನೇ, ನಾಶ ಕೊಡುವವನೇ. ಅಯ್ಯೋ, ದೇವರತ್ರ ಏನು ಕೇಳೋದು? ಸೃಷ್ಟಿ ಕೊಡುವವನೇ, ಸೃಷ್ಟಿಸುವವನೇ, ಸೃಷ್ಟಿಸುವವನೇ ಅಂತ ದೇವರನ್ನು ಹೀಗೆ ಚಿಂತನೆ ಮಾಡುವುದಲ್ವ ನಿತ್ಯ? ಹೌದು, ದೇವರಂದ ಯಥಾ ಉಪಾಸತೆ, ನನ್ನನ್ನು ಹೇಗೆ ಉಪಾಸನೆ ಮಾಡ್ತೀಯೋ ಹಾಗೇ ಮಾಡ್ತೇನೆ. ನೀನು ಹುಟ್ಟುತ್ತಾನೇ ಇರು ಅಂದ. ಗ್ರಹಚಾರ ಹುಟ್ಟಿದ್ದೇ ಸಾಕಾಗಿದೆ ನಮಗೆ. ಪುನಃ ಹುಟ್ಟುತ್ತಾನೇ ಇರು, ಹುಟ್ಟುತ್ತಾನೇ ಇರು. ಯಾಕೆ ಅಂತ ದೇವರ ಹತ್ರ ಕೇಳಿದೆ. ನೀನೇ ಅಂದದ್ದಲ್ವೋ, ಸೃಷ್ಟಿ ಮಾಡುವವ ಸೃಷ್ಟಿ ಮಾಡುವವ ಸೃಷ್ಟಿ ಮಾಡುವವ ಅಂತ ನೀನೇ ಅಂದದ್ದು. ಹಾಗಾದರೆ ಹೀಗೆ ಮಾಡೋಣ. ಏನು ಅಂತ? ದೇವರೇ ಸೃಷ್ಟಿ ಸ್ಥಿತಿ ಸಂಹಾರ ಕೊಡುವವ ಅಂತ ತಾನೇ. ಸ್ವಲ್ಪ ಬದಲಾಯಿಸೋಣ. ಸೃಷ್ಟಿ ಸ್ಥಿತಿಗಳಿಗೇನೆ ಸಂಹಾರ ಕೊಡುವವ ಅಂತ ಚಿಂತನೆ ಮಾಡೋಣ. ನನ್ನ ಸೃಷ್ಟಿ ಸ್ಥಿತಿಗಳಿಗೇನೆ ಸಂಹಾರ ಕೊಡು. ಸಾಕೋ ಎನ್ನನ್ನು ಹುಟ್ಟಿಸಿದ್ದು? ಪುಟ್ಟಿಸಲೇ ಬೇಡ ಕೃಷ್ಣ, ಪುಟ್ಟಿಸಿದಕ್ಕೆ ಪಾಲಿಸೆನ್ನ ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಹಾಗಾದರೆ ನಾನು ಮಾಡಿದ ಅರ್ಥ ಸರಿ ಉಂಟಲ್ಲ? ಸೃಷ್ಟಿ ಸ್ಥಿತಿಗಳಿಗೇನೆ ಸಂಹಾರ ಕೊಡು. ಪುಟ್ಟಿಸಿ ಆಗಿದಲ್ವೋ ಅಂತ ದೇವರು ಕೇಳಿದ. ಪುಟ್ಟಿಸಿದಕ್ಕೆ ಪಾಲಿಸು ಅಷ್ಟೇ, ಮತ್ತೆ ಪಾಲಿಸಬೇಕು ಅಂತ ನಾನೇನು ಕೇಳಲ್ಲ. ಕಂಡು ಕಂಡು ನೀ ಎನ್ನ ಕೈ ಬಿಡುವರೇ ಕೃಷ್ಣ,
ಬಂಧುಗಳು ಎನಗಿಲ್ಲ, ಬದುಕಿನಲ್ಲಿ ಸುಖ ಇಲ್ಲ. ಮತ್ತೆ ಯಾಕೋ ಪಾಲನೆ ಮಾಡ್ತೀ? ಆದ್ದರಿಂದ ಬೇಡ. ಸರಿ, ಹಾಗಾದರೆ ಹುಟ್ಟಿಸಿ ಆಗಿದೆ ಅಲ್ವೋ, ಆ ಹುಟ್ಟಿಸಿದ್ದಕ್ಕೆ ಪಾಲಿಸು. ಏನರ್ಥ? ನಿಜವಾಗಿ ಪಾಲಿಸಬೇಕು, ನಾನು ಕೇಳಿಕೊಳ್ಳಲ್ಲ. ಹುಟ್ಟಿ ನಮ್ಮ ಮನೆಯದೇನೋ ಕಾರ್ಯಕ್ರಮ, ಪಕ್ಕದ ಮನೆಯವರನ್ನು ಕರೀಲಿಲ್ಲ, ನೆರೆ ಮನೆಯವರನ್ನು ಕರೆಯಲಿಲ್ಲ, ನೆರೆ ಕರೆಯವರನ್ನು ಕರೀಲಿಲ್ಲ. ಯಾಕೆ? ಅವರು ಯಾವಾಗಲೂ ನೆರೆಯಂತೆ ಕಿರಿಕಿರಿ ಮಾಡ್ತಾ ಇರೋಣದ್ರಿಂದ ಅವರನ್ನು ಕರೀಲಿಲ್ಲ. ಆದರೂ ಅವನಿಗೆ ಊಟ ಮಾಡಬೇಕು ಅಂತ ಮುಗಿನ ತನಕ ಉಂಟು. ಹೇಗೆ ಮಾಡೋದು? ಬಂದೇ ಬಿಟ್ಟ. ಸುಮ್ಮನೆ ಬಂದರೆ ಬೈತಾರೆ. ಅದಕ್ಕೆ ಏನಂದ? ಯದ್ಯಪಿ ಅವನ ಮನೆಯಲ್ಲಿ ಹಟ್ಟಿ ಇಲ್ಲ, ಆಕಳು ಇಲ್ಲ, ಕರು ಇಲ್ಲ, ಎಂಥದೂ ಇಲ್ಲ. ಆದರೂ ಈ ಮನೆಗೆ ಬಂದು ನನ್ನ ಮನೆಯದ್ದು ಕರು ಏನಾದರೂ ಬಂದಿದ ಅಂತ ಕೇಳಿಕೊಂಡು ಬಂದ. ಅದು ಊಟದ ಹೊತ್ತಿಗೆ ಬಂದ. ಯದ್ಯಪಿ ಅವನ ಮನೆಯಲ್ಲಿ ಹಟ್ಟಿಯೇ ಇಲ್ಲ, ನಮ್ಮನೆ ಕರು ಒಂದು ತಪ್ಪಿಸಿ ಹೋಗಿದೆ, ಅದೇನಾದರೂ ನಿಮ್ಮಲ್ಲಿಗೆ ಬಂದಿದ ಅಂತ ನೋಡಿಕೊಂಡು ಹೋಗೋಣ ಅಂತ ಬಂದೆ ಅಂದ. ನಮ್ಮ ಸಂಸ್ಕೃತಿ ಏನು? ಊಟದ ಹೊತ್ತಿಗೆ ಯಾರಾದರೂ ಬಂದರೆ ಊಟ ಮಾಡಿ ಹೋಗಿ ಅಂತ ಹೇಳೋದು ನಮ್ಮ ಸಂಸ್ಕೃತಿ ಅಲ್ವೋ. ಬಂದಿದ್ದಾನೆ, ಬಂದವನು ನೀವು ಹೇಳಿದ, ಬಂದದ್ದಕ್ಕೆ ಊಟ ಮಾಡಿ ಹೋಗು ಅಂದರೆ ಇನ್ನು ಮುಂದೆ ಬರಬೇಡ ಅಂತ ಅರ್ಥ. ಅರ್ಥ ಅಷ್ಟೇ ತಾನೇ ಅದಕ್ಕೆ? ಬಂದದ್ದಕ್ಕೆ ಅದೇ ಅರ್ಥ. ಪುಟ್ಟಿಸಿದಕ್ಕೆ ಪಾಲಿಸೆನ್ನ ಅಂದರೆ ಏನರ್ಥ? ಇನ್ನು ಮುಂದೆ ಪುಟ್ಟಿಸಬೇಡ ಏನನು ಅಂತದ್ರ ಅರ್ಥ ಅಲ್ವೋ. ಹಾಗಾದರೆ ದೇವರ ಹತ್ರ ಏನು ಕೇಳೋಣ? ಎನ್ನ ಸೃಷ್ಟಿ ಸ್ಥಿತಿಗಳಿಗೇನೆ ಸಂಹಾರ ಕೊಡೋ ಕೃಷ್ಣ. ಇದು ಆಚಾರ್ಯ ಮಧ್ವರು ನಾವು ದೇವರ ಹತ್ರ ಹೇಗೆ ಬೇಡಬೇಕು ಎನ್ನುವುದನ್ನು ಕಲಿಸಿಕೊಟ್ಟಂಥ ಕ್ರಮ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6:45 ಪುನಃ ಸೇರೋಣ.